ಹಾಯ್ ಹೆಲೋ ನಮಸ್ಕಾರ. ವಿಜಯ ಕರ್ನಾಟಕ ಪಾಡ್ಕಾಸ್ಟ್ ನೀವು ನೋಡ್ತಾ ಇದ್ದೀರಾ. ನೋಡಿ, ವ್ಯವಸ್ಥೆ ಚೆನ್ನಾಗಿದ್ರೆ ರಾಜಕೀಯದಲ್ಲಿ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ ಆಗೋದಿಲ್ಲ. ಆಡಳಿತ ಚೆನ್ನಾಗಿದ್ರೆ ಅಭಿವೃದ್ಧಿ ತಂತಾನೆ ಆಗತ್ತೆ. ಆದರೆ ಅದಕ್ಕೆ ಒಂದು ಪ್ರಾಬ್ಲಮ್ ಆಗಿಬಿಟ್ರೆ, ಹದಗೆದ್ಬಿಟ್ರೆ, ಅದೇ ಥರ ನಮ್ಮ ದೇಹದ ಅಂಗಾಂಗಗಳನ್ನು ನಿಯಂತ್ರಿಸುವ ಮೆದುಳಿಗೆ ಸಮಸ್ಯೆ ಆದರೆ, ನಮಗೆ ಆಧಾರ ಸ್ತಂಭವಾಗಿರುವ ಬೆನ್ನು ಮೂಳೆಗೆ ಸಮಸ್ಯೆ ಆದರೆ ಎಷ್ಟೊಂದು ಕಷ್ಟ ಆಗುತ್ತೆ ಅಲ್ವಾ? ಹಾಗಾದರೆ ಈ ಮೆದುಳಿನ ಸಮಸ್ಯೆ, ಬೆನ್ನು ಮೂಳೆಯ ಸಮಸ್ಯೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡೋಕ್ಕೆ ನಮ್ಮ ಜೊತೆ ಸ್ಪರ್ಶ್ ಗ್ರೂಪ್ ಆಫ್ ಹಾಸ್ಪಿಟಲ್ನ ಫೇಮಸ್ ಡಾಕ್ಟರ್ ಒಬ್ಬರಿದ್ದಾರೆ. ಸ್ಪರ್ಶ್ ಗ್ರೂಪ್ ಆಫ್ ಹಾಸ್ಪಿಟಲ್ ಈ ಒಂದು ಯಶವಂತಪುರದಲ್ಲಿ ಏನಿದೆ, ಇಲ್ಲಿನ ಒಬ್ಬರು ಫೇಮಸ್ ಡಾಕ್ಟರ್ ಶಿವಕುಮಾರ್ ಅಂತ. ಇವರು ಸೀನಿಯರ್ ಕನ್ಸಲ್ಟೆಂಟ್, ನ್ಯೂರೋ ಸರ್ಜನ್, ಸ್ಪೈನ್ ಸರ್ಜನ್, ಹಾಗೆ ನ್ಯೂರೋ ಸೈನ್ಸಸ್ನ ಹೆಡ್ ಆಗಿ ಇವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಓಕೆ, ಬೆನ್ನು ಮೂಳೆ ತುಂಬಾನೇ ಮನುಷ್ಯನಿಗೆ ಇಂಪಾರ್ಟೆಂಟು, ಆದರೆ ಅದಕ್ಕೆ ಪ್ರಾಬ್ಲಮ್ ಯಾಕಾಗುತ್ತೆ ಡಾಕ್ಟರ್? ಏನು ಹೇಳ್ತೀರಾ? ಬೆನ್ನು ಮೂಳೆ ತೊಂದರೆ ಮೇನ್ಲಿ ಡ್ಯೂ ಟು ಪೋಸ್ಚರ್. ಏಕೆಂದರೆ ಈಗ ಬಿಕಾಸ್ ಆಫ್ ಸೆಡೆಂಟ್ರಿ ವರ್ಕ್, ಈಗ ಎಸ್ಪೆಷಲಿ IT ಪ್ರೊಫೆಷ್ನಲ್ಸ್ ಆಗಲಿ, ಬ್ಯಾಂಕ್ ಎಂಪ್ಲಾಯೀಸ್ ಆಗಲಿ, 6 to 8 hours 10 hours ಕಂಟಿನ್ಯೂಸ್ ಆಗಿ ಕೂತ್ಕೊಳ್ಳೋದ್ರಿಂದ ಅದು ಬೆನ್ನು ಮೂಳೆ ಮತ್ತು ಅದು ಮಸಲ್ ಮೇಲೆ ಬಹಳಷ್ಟು ಲೋಡ್ ಬೀಳುತ್ತೆ. ಆಮೇಲೆ ಡಿಜನರೇಷನ್ ಸ್ಟಾರ್ಟ್ ಆಗೋದ್ರಿಂದ, ಆ ಪೋಸ್ಚರ್ ಸರಿ ಇರದೇ ಇರೋದ್ರಿಂದ, ಭಾಳಷ್ಟು ಮೊಬೈಲ್ ಯೂಸ್ ಮಾಡೋದ್ರಿಂದ ಅಲ್ಲಿಂದ ಮಸಲ್ ಮೇಲೆ ಮತ್ತು ಸ್ಪೈನ್ ಮೇಲೆ ಒತ್ತಡ ಬೀಳೋದ್ರಿಂದ ಭಾಳ ಚೇಂಜಸ್ ಆಗಿಬಿಡುತ್ತೆ. ಆಲ್ಮೋಸ್ಟ್ 20 to 30% ಆಫ್ IT ಪ್ರೊಫೆಷ್ನಲ್ಸು, ಬ್ಯಾಂಕ್ ಎಂಪ್ಲಾಯೀಸು, ದೋಸ್ ಹೂ ಆರ್ ಸಿಟ್ಟಿಂಗ್, ಅವ್ರಿಗೆಲ್ಲರೂ ನೆಕ್ ಪೇನ್ ಈಸ್ ವೆರಿ ಕಾಮನ್ ಸಿಂಪ್ಟಮ್ಸ್. ಮೇನ್ ಕೂತ್ಕೊಳ್ಳೋದು, ಇಟ್ ಈಸ್ ಲೈಕ್ ಈಕ್ವಲ್ ಟು ಸ್ಮೋಕಿಂಗ್ ಎ ಸಿಗರೇಟ್. ಸಿಟ್ಟಿಂಗ್ ಫಾರ್ 1 hour ಅಂದರೆ ಸೋ ಮಚ್ ಚೇಂಜಸ್ ವಿಲ್ ಹ್ಯಾಪನ್ ಇನ್ ದ ಸ್ಪೈನ್. ಭಾಳ ಇಂಪಾರ್ಟೆಂಟು. ಎವ್ರಿ 40 minutes 45 minutesಗೆ ಎದ್ದು ವಾಕ್ ಮಾಡೋದು. ಕೈ ಕಾಲಿಗೆ ಎಕ್ಸರ್ಸೈಸ್ ಮಾಡ್ತಾರೆ, ಬೆನ್ನು ಮೂಳೆಗೆ ಯಾರೂ ಎಕ್ಸರ್ಸೈಸ್ ಮಾಡಲ್ಲ. ಸೊ ಅನ್ಲೆಸ್ ಯು ಮೂವ್ ಯುವರ್ ಬಾಡಿ ಆ್ಯಂಡ್ ಯುವರ್ ಸ್ಪೈನ್, ಡಿಜನರೇಷನ್ ಆಗುತ್ತೆ. ಆಮೇಲೆ ಡಿಸ್ಕ್ ಪ್ರಾಬ್ಲಮ್ಸು, ನೆಕ್ ಪೇನು, ಬ್ಯಾಕ್ ಪೇನು, ಇಟ್ಸ್ ವೆರಿ ಕಾಮನ್. ಮತ್ತೆ ಈಗ ಸ್ಪೋರ್ಟ್ಸ್ ಆಡುವಾಗ ಸ್ಪೋರ್ಟ್ಸ್ ಪರ್ಸನ್ಸ್ಗಳಲ್ಲಿ ಅಥವಾ ಅಪಘಾತಗಳಾದಾಗ ಬೆನ್ನು ಮೂಳೆಗೆ ಪೆಟ್ಟಾಗತ್ತೆ, ಆವಾಗ ಸರ್ಜರಿ ಅಂತ ಹೋಗ್ತಾರೆ. ಇದು ಯಾವ ರೀತಿ ಆಗುತ್ತೆ ಡಾಕ್ಟರ್? ಬೆನ್ನು ಮೂಳೆ ಇಂಜುರಿ ಆಗೋದು ಮೋಟರ್ ಆಕ್ಸಿಡೆಂಟ್ಸಲ್ಲಿ, ಹೈಟಿಂದ ಕೆಳಗಡೆ ಬಿದ್ದಾಗ ಆಗಲಿ, ಅದರಲ್ಲಿ ವೆರೈಟೀಸ್ ಇದೆ. ಮೈಲ್ಡ್ ಇಂಜುರಿ ಆದರೆ ಮ್ಯಾನೇಜ್ ಮಾಡ್ಬೋದು. ಸ್ಪೈನಲ್ ಕಾರ್ಡ್ ಏನಾದರೂ ಡ್ಯಾಮೇಜ್ ಆದರೆ, ಒಂದು ಸಲ ಕಂಪ್ಲೀಟ್ ಸ್ಪೈನಲ್ ಕಾರ್ಡ್ ಮೇಜರ್ ಡ್ಯಾಮೇಜ್ ಆಗಿಬಿಟ್ರೆ ರಿಕವರ್ ಆಗೋದು ಭಾಳ ಕಷ್ಟ ಆಗಿಬಿಡುತ್ತೆ. ಬಟ್ ಪಾರ್ಷಿಯಲ್ ಡ್ಯಾಮೇಜ್ ಆಗಿಬಿಟ್ರೆ ಕರೆಕ್ಟ್ ಟೈಮಲ್ಲಿ, ವಿದಿನ್ ದಟ್ ಪ್ರಿಸ್ಕ್ರೈಬ್ ಟೈಮಲ್ಲಿ ಕರೆಕ್ಟಾಗಿ ಟ್ರೀಟ್ ಮಾಡಿ, ಸರ್ಜರಿ ಮಾಡಿ ಅದಕ್ಕೆ ಪ್ರೆಷರ್ ತೆಗೆದ್ರೆ ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ ಇದೆ. ಸೊ ನಾವು ಯೂಶಲಿ ಕೇಳಿದೀವಿ L1, L2, L3, ಇದನ್ನ ನೀವು ಎಕ್ಸ್ಪ್ಲೇನ್ ಮಾಡಿ. ಯೂಶ್ವಲಿ ಅದು ಡಿಜನರೇಟಿವ್ ಸ್ಪೈನ್ಸ್ ಅಂತೀವಿ. ಅಂದರೆ ವೇರ್ ಆ್ಯಂಡ್ ಟೇರಿಂದ ಆಗಿರೋದು ಲಂಬಾರ್ ಡಿಸ್ಕ್ ಎಲ್ಲರಿಗೂ ಕಾಮನ್ ಅಂತ. ಏಜ್ ಆದಂಗೆ ಡಿಜನರೇಷನ್ 30 ವರ್ಷದಿಂದ ಚೇಂಜ್ ಹಾಕ್ಕೊಂಡೇ ಬರುತ್ತೆ. ಈಗ ಬೈಕ್ ಓಡಿಸೋದಾಗಲಿ, ಕಂಟಿನ್ಯೂಸ್ ಕೂಡೋದಾಗಲಿ, ಅದರಿಂದ ಚೇಂಜಸ್ ಆಗಿ ಸ್ವಲ್ಪ ಡಿಸ್ಕು ಮತ್ತು ಅಲ್ಲಿ ಜಾಯಿಂಟ್ ಸ್ವೆಲ್ಲಿಂಗ್ಸ್ ಎಲ್ಲ ಬಂದಿರುತ್ತೆ. ಅದರಿಂದ ನರಕ್ಕೆ ಟಚ್ ಆದಾಗೆ ಆ ನರ ಎಲ್ಲೆಲ್ಲಿ ಸಪ್ಲೈ ಮಾಡುತ್ತೆ ಅದಕ್ಕೆ ಕಂಪ್ಲೀಟ್ ನೋವು ಎಳೆಯೋದು ಭಾಳ ನೋವು ಕಾರಣ ಆಗಿರುತ್ತೆ. ಬಿಯಾಂಡ್ ಸರ್ಟನ್ ಲಿಮಿಟ್ಸ್ ಡಿಸ್ಕ್ ಭಾಳನೇ ಜಾಸ್ತಿಯಾಗಿ ಹೊರಗಡೆ ಬಂದುಬಿಟ್ರೆ ಅವ್ರಿಗೆ ನೋವು ತಾಳೋದೇ ಆಗೋದಿಲ್ಲ. ಆಮೇಲೆ ವೀಕ್ನೆಸ್ ಬರೋದು ಚಾನ್ಸಸ್ ಇರುತ್ತೆ. ಅಂಥ ಟೈಮಲ್ಲಿ ಇನಿಷಿಯಲಿ ನಾವು ಮೆಡಿಕಲ್ ಮ್ಯಾನೇಜ್ಮೆಂಟು ಮತ್ತು ಫಿಸಿಯೋಥೆರಪಿಯಿಂದ ಮ್ಯಾನೇಜ್ ಮಾಡ್ತೀವಿ. ಅವಾಗ MRI ನೋಡಿದಾಗ ಭಾಳ ದೊಡ್ಡ ಡಿಸ್ಕ್ ಇದ್ದರೆ ಅದಕ್ಕೆ ಸರ್ಜರಿ ಅದೆಲ್ಲ ಮಾಡಬೇಕಾಗತ್ತೆ. ಓಕೆ, ಈಗ ನೆಕ್ ಪೇನು ಮತ್ತು ಬ್ಯಾಕ್ ಪೇನು ಒಂದಕ್ಕೊಂದು ಇಂಟರ್ ಕನೆಕ್ಟ್ ಆಗಿರುತ್ತಾ? ಒಂದು ಪ್ರಾಬ್ಲಮ್ ಆದರೆ ಇನ್ನೊಂದಕ್ಕಾಗತ್ತಾ? ಸ್ಪೈನ್ ಈಸ್ ಕಂಪ್ಲೀಟ್ ಸ್ಟ್ರಕ್ಚರ್. ಅದಕ್ಕೆ ಮಸಲ್ ಸಪ್ಲೈ ಇಂಟರ್ ರಿಲೇಟೆಡ್ ಇರುತ್ತೆ. ಒಂದು ಪೋಸ್ಚರು, ಒಂದು ಕರ್ವ್ ವ್ಯತ್ಯಾಸ ಆಗಿದ್ರೆ ಇನ್ನೊಂದ್ರ ಮೇಲೆ ಲೋಡ್ ಬೀಳುತ್ತೆ. ಸೊ ಸ್ಪೈನ್ ಡೈನಮಿಕ್, ಇದು ಬೇರೆ ಸ್ಟ್ರೇಟ್ ಬೋನ್ ಅಲ್ಲ. ಅದರಲ್ಲಿ ಸಾಕಷ್ಟು ಮೂಳೆಗಳು ಜಾಯಿಂಟ್ ಆಗಿ ಮೂವ್ಮೆಂಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಅದರಲ್ಲಿ ಪೋಸ್ಚರ್ ಭಾಳ ಇಂಪಾರ್ಟೆಂಟ್ ಇದೆ. ಈವನ್ ಲೋ ಬ್ಯಾಕ್ ಪೇನ್ ಇದ್ದರೆ ಅಪ್ಪರ್ ಬ್ಯಾಕ್ ಪೇನು, ಸರ್ವೈಕಲ್ ಇದ್ದರೆ ಲೋವರ್ ಬ್ಯಾಕ್ ಪೇನು, ಬಿಕಾಸ್ ಆಫ್ ಮಸಲ್ ಸ್ಪ್ಯಾಸಮ್ ಅದೆಲ್ಲ ಹೆಚ್ಚಾಗೋ ಚಾನ್ಸಸ್ ಇರುತ್ತೆ. ಓಕೆ ಡಾಕ್ಟರ್, ಈಗ ನೆಕ್ ಸರ್ಜರಿ ಯಾವ ಥರ ಆಗುತ್ತೆ? ಅದಕ್ಕೆ ಅಪ್ಡೇಟೆಡ್ ಟೆಕ್ನಾಲಜಿ ಏನಿದೆ? ಈಗ ನಮ್ಮ ಹತ್ರ ಇರೋದು ಎಲ್ಲ ಅಪ್ಡೇಟೆಡ್ ಟೆಕ್ನಾಲಜಿ ಇದೆ. ಅದರಲ್ಲಿ ಸರ್ವೈಕಲ್ ಡಿಸ್ಕ್ ಅಂತೀವಲ್ಲ, ಸರ್ವೈಕಲ್ ಸ್ಪಾಂಡಿಲೈಸಿಸ್ಗೆ ಇದು ವೆರಿ ಕಾಮನ್. ದೋಸ್ ಹೂ ಆರ್ ಡ್ರೈವಿಂಗ್, ದೋಸ್ ಹೂ ಆರ್ ವರ್ಕಿಂಗ್ ಆನ್ ಸಿಸ್ಟಮ್ಸ್ ಆ್ಯಂಡ್ ಅದು ಏನಾಗುತ್ತೆ, ಕೆಲವೊಂದು ಸಲ ಡಿಜನರೇಷನ್ ಆಗಿರುತ್ತೆ. ಯಾವಾಗೋ ಒಂದು ಸಲ ಮಲ್ಗೋದ್ರಲ್ಲಿ ವ್ಯತ್ಯಾಸ ಅಥವಾ ಏನಾದರೂ ವೆಯ್ಟ್ ಲಿಫ್ಟ್ ಮಾಡಿದರೆ ಅದು ನರಕ್ಕೆ ಟಚ್ ಆಗಿಬಿಟ್ರೆ ಅದು ಸಿವಿಯರ್ ಪೇನ್ ಇರುತ್ತೆ. ಅಂಥ ಟೈಮಲ್ಲಿ ನಾವು ಮೈಕ್ರೋಡಿಸ್ಕೆಕ್ಟಮಿ ಅಂತ ಮೈಕ್ರೋಸ್ಕೋಪಿಕ್ ನ್ಯಾವಿಗೇಷನ್ ಗೈಡೆಡ್ ಕರೆಕ್ಟಾಗಿ ಅಲ್ಲಿ ಎಲ್ಲಿ ನರದ ಮೇಲೆ ಪ್ರೆಷರ್ ಇದೆ ಅದು ತೆಗೆದುಬಿಟ್ಟು ನಾವು ಅದು ಕ್ಯೂರ್ ಮಾಡ್ತೀವಿ. ಓಕೆ, ಇನ್ನೊಂದು ಬ್ರೈನ್ ಟ್ಯೂಮರ್ ಅಂತ ನಾವು ಕೇಳ್ತೀವಿ ಇತ್ತೀಚೆಗೆ. ಅದು ಸಿಂಪ್ಟಮ್ಸ್ ಕೆಲವರಲ್ಲಿ ಗೊತ್ತಾಗಲ್ಲ ಅಂತ ಕೂಡ ಕೇಳ್ತೀವಿ. ಏನು ಹೇಳ್ತೀರಾ ಡಾಕ್ಟರ್? ಬ್ರೈನ್ ಟ್ಯೂಮರ್ ಅಂದರೆ ಹೆದರೋದು ಜಾಸ್ತಿ. ಎಲ್ಲ ಬ್ರೈನ್ ಟ್ಯೂಮರು ಫೆಟಲ್ ಅಲ್ಲ. ಬ್ರೈನ್ ಟ್ಯೂಮರಲ್ಲಿ ಏನಾಗುತ್ತೆ, ಕೆಲವೊಂದು ಸಲ ಸಿಂಪ್ಟಮ್ಸೇ ಏನಿರಲಿಲ್ಲ, ಬರೀ ಹೆಡ್ಡೇಕೆ ಇರ್ಬೋದು.
ಯೂಶ್ವಲಿ ಹೆಡ್ಏಕ್ ಡ್ಯೂ ಟು ಇನ್ಕ್ರೀಸ್ ಪ್ರೆಷರ್. ಸ್ಕಲ್ ಅಷ್ಟೇ ಇರುತ್ತೆ, ಬ್ರೈನ್ ಊತ ಜಾಸ್ತಿ ಬರೋದ್ರಿಂದ ಹೆಡ್ಏಕು, ಗಿಡ್ಡಿನೆಸ್ಸು, ವಾಮಿಟಿಂಗ್, ಎಸ್ಪೆಷಲಿ ಮಾರ್ನಿಂಗ್ ಹೆಡ್ಏಕ್ ಇರುತ್ತೆ. ನೋಡೋದಕ್ಕೆ ಮಂಜು ಕಾಣೋದಾಗಲಿ ಅಥವಾ ವಾಮಿಟಿಂಗ್ ಜಾಸ್ತಿ ಆಗೋದು ಆ ಥರ ಬಂದಾಗ ಅದು ನಾವು ಸ್ಕ್ಯಾನ್ ಮಾಡಿ ನರ ರೋಗ ತಜ್ಞರಿಗೆ ಭೇಟಿಯಾಗಿ ಅದು ಡಯಾಗ್ನೋಸ್ ಮಾಡಿಕೊಂಡು ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಮಾಡಬೇಕು. ಅದರಲ್ಲಿ ವೆರೈಟೀಸ್ ಇದೆ. ಬಿನೈನ್ ಟ್ಯೂಮರ್ಸು, ಮ್ಯಾಲಿಗ್ನೆಂಟ್ ಅಂದರೆ ಮಾಮೂಲಿ ಗೆಡ್ಡೆ, ಅದು ತೆಗೆದ್ರೆ ಕ್ಯೂರ್ ಆಗುತ್ತೆ. ಕೆಲವೊಂದು ಕ್ಯಾನ್ಸರ್ ಗೆಡ್ಡೆ, ಅದು ಕ್ಯೂರ್ ಆಗಲ್ಲ. ಆಮೇಲೆ ಇನ್ನೊಂದು ಮೆಟಾಸ್ಟೈಸಿಸ್ ಅಂತ ಬೇರೆ ಕಡೆಯಿಂದ ಸ್ಪ್ರೆಡ್ ಆಗುತ್ತೆ. ವಿಧ ವಿಧವಾದ ಟ್ರೀಟ್ಮೆಂಟ್ಸ್ ಇರುತ್ತೆ. ಯೂಶ್ವಲಿ ಫಸ್ಟ್ ಲೈನು ಸರ್ಜರಿ, ಅದಾದಮೇಲೆ ರೇಡಿಯೋಥೆರಪಿ, ಕೀಮೋಥೆರಪಿ ಅದೆಲ್ಲ ಇರುತ್ತೆ. ಒಂದ್ಸಲ ಬ್ರೈನ್ ಟ್ಯೂಮರ್ ಅಂತ ಡಯಾಗ್ನೈಸ್ ಆದಾಗ ಮತ್ತೆ ಮತ್ತೆ ಸರ್ಜರಿ ಆದ್ಮೇಲೂ ಬರುವಂತ ಚಾನ್ಸಸ್ ಎಷ್ಟಿರುತ್ತೆ ಡಾಕ್ಟರ್? ಕೆಲವೊಂದು ಟ್ಯೂಮರ್ ತೆಗೆದ್ರೆ ಕಂಪ್ಲೀಟ್ ಕ್ಯೂರ್, ಮೆನಿಂಜಿಯೋಮಾ ಅಂತ ಹೇಳ್ತೀವಿ ಅದು. ಆಮೇಲೆ ಕೆಲವೊಂದು ಮ್ಯಾಲಿಗ್ನೆಂಟ್ ಟ್ಯೂಮರ್ಸ್ ಅಂತೀವಿ, ಅದರಲ್ಲಿ ಲೋ ಮ್ಯಾಲಿಗ್ನೆನ್ಸಿ, ಹೈ ಮ್ಯಾಲಿಗ್ನೆನ್ಸಿ. ಅಂದರೆ ಕೆಲವೊಂದು ಸ್ವಲ್ಪ ಸ್ಲೋ ಆಗಿ ಬೆಳೆಯುತ್ತೆ, ಕೆಲವೊಂದು ಭಾಳ ಫಾಸ್ಟಾಗಿ ಬೆಳೆಯುತ್ತೆ. ಕೆಲವೇ ವಾರದಲ್ಲಿ ಮತ್ತೆ ಬೆಳೆದು ಬಿಡುತ್ತೆ ಅದು, ಮತ್ತೆ ಫಿಟ್ಸ್ ಬರೋದು, ವೀಕ್ನೆಸ್ ಆಗೋದು ಅದೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಅಂಥ ಕೇಸಲ್ಲಿ ರಿಪೀಟ್ ಸರ್ಜರಿ ಬೇಕಾಗ್ಬೋದು. ಅದಕ್ಕೆ ಬಿಟ್ಟು ಬೇರೆ ಥರದ ಟ್ರೀಟ್ಮೆಂಟ್ಸ್ ಇದೆ. ರೇಡಿಯೇಷನ್ ಥೆರಪಿ, ಅದಕ್ಕೆ ಅಲ್ಲೇ ಬರ್ನ್ ಮಾಡೋದಕ್ಕೆ, ಕೀಮೋಥೆರಪಿ, ಅದೆಲ್ಲನೂ ಎಡಿಷ್ನಲ್ ಟ್ರೀಟ್ಮೆಂಟ್ ಇರುತ್ತೆ ಅಪಾರ್ಟ್ ಫ್ರಮ್ ಸರ್ಜರಿ. ಕಾಸಸ್ ಫಾರ್ ಬ್ರೈನ್ ಟ್ಯೂಮರ್ ಸ್ಪೆಸಿಫಿಕ್ ಅಂತಿಲ್ಲ, ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ. ರಿಸ್ಕ್ ಫ್ಯಾಕ್ಟರ್ಸಲ್ಲಿ ಜೆನೆಟಿಕ್ ಇರ್ಬೋದು, ಫ್ಯಾಮಿಲಿಯಲ್ ಹಿಸ್ಟ್ರಿ ಇರ್ಬೋದು, ಟ್ರಾಮಾ ಇರ್ಬೋದು, ರೇಡಿಯೇಷನ್ ಇರ್ಬೋದು, ಸಾಕಷ್ಟು ಇವೆಲ್ಲ ಕಾರಣ. ಆ ಎಕ್ಸ್ಪೋಜರಲ್ಲಿ ಟ್ಯೂಮರ್ ಬರೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಬೇರೆ ಕಾಯಿಲೆ ಥರ ಇದರಿಂದ ಇದೇ ಬರುತ್ತೆ ಅಂತ ಆ ಥರ ಹೇಳಲಿಕ್ಕಾಗಲ್ಲ. ಓಕೆ, ನಮ್ಮ ಆಡಿಯನ್ಸ್ಗೆ ಏನು ಸಜೆಷನ್ಸ್ ಕೊಡ್ತೀರಾ? ಯಾವುದೇ ರೀತಿಯ ಒಂದು ಸಮಸ್ಯೆ, ಬ್ರೈನ್ ಟ್ಯೂಮರ್ ಆಗಿರ್ಬೋದು, ಬ್ಯಾಕ್ ಪೇನ್ ಆಗಿರ್ಬೋದು, ನೆಕ್ ಪೇನ್ ಬರಬಾರ್ದು ಅಂತ ಹೇಳಿದ್ರೆ? ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಬ್ಯಾಕ್ ನೆಕ್ ಪೇನ್. ಅದು ಎಲ್ಲರೂ ಎವ್ರಿ 7 out of 10 is suffering from one or other problems. ಬೆಸ್ಟ್ ಥಿಂಗ್ ಈಸ್ ಪೋಸ್ಚರ್. ಕೂತ್ಕೊಂಡಾಗ ಸ್ಟ್ರೈಟಾಗಿ ಕೂತ್ಕೋಬೇಕು, ಹಿಂಗೆ ಸ್ಲೌಚ್ ಆಗಬಾರ್ದು. ಆಮೇಲೆ ಸಿಟ್ಟಿಂಗ್ ಇನ್ ಒನ್ ಪ್ಲೇಸ್ ಎವ್ರಿ 40-45 ಮಿನಿಟ್ಸ್ಗೆ ಎದ್ದು ಅಡ್ಡಾಡ್ತಾ ಇರಬೇಕು. ಕೈ ಕಾಲಿಗೆ ಎಕ್ಸರ್ಸೈಸ್ ಮಾಡ್ತೀರಿ, ಬೆನ್ನಿಗೆ ಯಾರು ಎಕ್ಸರ್ಸೈಸ್ ಮಾಡಲ್ಲ. ಬೆಸ್ಟ್ ಈಸ್ ಸೈಕ್ಲಿಂಗ್, ಸ್ವಿಮ್ಮಿಂಗ್, ಯೋಗಾಸನ. ದ್ಯಾಟ್ ವಿಲ್ ಹೆಲ್ಪ್ ದ ಬ್ಯಾಕ್ ಪೇನ್ ಆ್ಯಂಡ್ ನೆಕ್ ಪೇನ್. Brain tumor, nothing to worry. Unless it is diagnosed, every headache is not brain tumor. Every tumor is not a dead end. So, it needs evaluation. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸಾಕಷ್ಟು ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀರಾ. ಸೊ ಇದೇ ಥರ ಇನ್ನಷ್ಟು ವ್ಯಾಲಿಡ್ ಇನ್ಫಾರ್ಮೇಷನ್ ನಿಮಗೋಸ್ಕರ, ಬಟ್ ಆಫ್ಟರ್ ದಿಸ್ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್, ವಿಜಯ ಕರ್ನಾಟಕ ಪಾಡ್ಕಾಸ್ಟ್ ನೀವು ನೋಡ್ತಾ ಇದ್ದೀರಾ. ಜೀವನ ಅಂದರೆ ಸಿಕ್ಕಾಪಟ್ಟೆ ತಲೆನೋವಲ್ಲ, ಎಷ್ಟೊಂದು ಸಮಸ್ಯೆಗಳಿರುತ್ತೆ. ಅದನ್ನೆಲ್ಲ ಸಾಲ್ವ್ ಮಾಡಬೇಕಾದ್ರೆ ಮೊದಲಿಗೆ ನಮ್ಮ ತಲೆ ಸರಿ ಇರಬೇಕು. ತಲೆನೋವು ನಮಗೆ ಬಂದುಬಿಟ್ರೆ ಅಂತ ಹೇಳಿದ್ರೆ ಈ ಸಮಸ್ಯೆಗಳನ್ನು ನಾವು ಸಾಲ್ವ್ ಮಾಡೋದು ಕಷ್ಟ ಆಗುತ್ತೆ. ಹಾಗಾದರೆ ಈ ತಲೆನೋವು ಯಾಕೆ ಬರುತ್ತೆ, ವಿಶೇಷವಾಗಿ ಮೈಗ್ರೇನ್ ಅಂದ್ರೇನು, ಸಾಕಷ್ಟು ಇನ್ಫಾರ್ಮೇಷನ್ ತಿಳಿಸ್ಕೊಡೋಕ್ಕೆ ನಮ್ಮ ಜೊತೆ ಸ್ಪರ್ಶ್ ಗ್ರೂಪ್ ಆಫ್ ಹಾಸ್ಪಿಟಲ್ನ ಫೇಮಸ್ ಡಾಕ್ಟರ್, RR ನಗರಲ್ಲಿರುವ ಸ್ಪರ್ಶ್ ಹಾಸ್ಪಿಟಲ್ನ ಡಾಕ್ಟರ್ ವಿಶ್ವಾಸ್ HV ಇದ್ದಾರೆ. ಇವರು ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಮತ್ತು ಸ್ಪೈನ್ ಸರ್ಜನ್. ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಮೇಡಮ್. ವಿಶೇಷವಾಗಿ ವರ್ಕಿಂಗ್ ಪ್ರೊಫೆಷನಲ್ಸ್ ಅವ್ರನ್ನ ನೋಡಿದ್ರೆ ಯಾವಾಗಲೂ ತಲೆನೋವು ಅಂತಿರ್ತಾರೆ. ಯಾಕೆ ಸರ್ ಇವರಲ್ಲೇ ಜಾಸ್ತಿ ಹೆಚ್ಚಿನ ತಲೆನೋವು? ನೀವು ಹೇಳಿದಾಗ ಇದು ತಲೆನೋವು ಅನ್ನೋದು ಅದೇ ಒಂದು ದೊಡ್ಡ ತಲೆನೋವು ಆಗಿದೆ. ನಮ್ಮ ಟೀಚರ್ ಒಬ್ಬರು ಹರಿರಾಮ್ ಆಚಾರ್ಯ ಅಂತಿದ್ರು, ಅವ್ರು ಹೇಳೋರು ಎಲ್ಲದಕ್ಕಿಂತ ದೊಡ್ಡ ತಲೆನೋವು ಅಂದರೆ ನಮ್ಮ ಅತ್ತೆ ಮಾವ ನನ್ನ ಮನೆಗೆ ಬಂದರೆ ಅಂತ. ಆ ಥರ ನೋಡಬೇಕಂದ್ರೆ ತಲೆನೋವು ಬಂದಾಗ ನಮಗೆ ಹಲವಾರು ಕಾರಣಗಳಿರುತ್ತೆ. ಅದರಲ್ಲಿ ನೀವು ಹೇಳ್ದಂಗೆ ಅದರಲ್ಲಿ ಒಂದು ಮಾತ್ರ ಅದು ಮೈಗ್ರೇನ್ ಅಂತ. ಬಟ್ ನೀವು ಅದು ಮತ್ತೆ ವರ್ಕಿಂಗ್ ಪ್ರೊಫೆಷ್ನಲ್ಸು, ಅರ್ಬನೈಸೇಷನ್ ಬಗ್ಗೆ ಎಲ್ಲ ಮಾತಾಡ್ಬೇಕಾದ್ರೆ 2 ಥರದ ತಲೆನೋವನ್ನು ನಾವು ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ನೋಡಬೇಕಾಗುತ್ತೆ. ಒಂದು ನೀವು ಹೇಳ್ದಂಗೆ ಮೈಗ್ರೇನ್ ತಲೆನೋವು, ಇನ್ನೊಂದು ನಾವು ಟೆನ್ಷನ್ ಹೆಡೇಕ್ ಅಥವಾ ಟೆನ್ಷನ್ ಟೈಪ್ ಹೆಡೇಕ್ ಅಂತ ಹೇಳ್ತೀವಿ. ಸೊ ಮೈಗ್ರೇನ್ ಅಂದರೆ ಏನು, ಅದು ನಮಗೆ ಏನು ಸಿಂಪ್ಟಮ್ಸ್ ಇರುತ್ತೆ, ಅದು ಜನರಲಿ ಒಂದು ಕಡೆ ಬರುವಂಥ ತಲೆನೋವು, ಜೊತೆಗೆ ಪಟ 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 ಅಂತ ತಲೆನಲ್ಲಿ ಹೊಡ್ಕೊಳ್ತಾ ಇರುತ್ತೆ, ಸಿಡಿತಾ ಇರುತ್ತೆ. ಆಮೇಲೆ ಅದು ಬಂದರೆ ಸ್ವಲ್ಪ ಕಾಲ ಇರುತ್ತೆ, ಅದಾದಮೇಲೆ ತಾನೇ ಹೊಟ್ಟೋಗ್ಬಿಡ್ಬೋದು. ಇದಕ್ಕಿಂತ ಜೊತೆಗೆ ಇದಕ್ಕೆ ಸ್ವಲ್ಪ ಸಂಕಟ ಆಗೋದು, ವಾಂತಿ ಬರೋದು ಎಲ್ಲ ತುಂಬ ಸಹಜ. ಅದ್ರ ಜೊತೆಗೆ ಈ ತಲೆನೋವು ಬಂದರೆ ಏನೂ ಮಾಡೋಕ್ಕಾಗಲ್ಲ, ಹೋಗಿ ಮಲ್ಕೊಳ್ಳೇಬೇಕು. ಯಾವುದೋ ಒಂದು ಜಾಗದಲ್ಲಿ ಎಲ್ಲಿ ಶಬ್ದ ಇಲ್ವೋ, ಎಲ್ಲಿ ಬೆಳಕಿಲ್ವೋ ಅಲ್ಲಿ ಹೋಗಿ ಮಲ್ಕೊಂಡ್ರೆ ಅವಾಗ ಮಾತ್ರ ಕಮ್ಮಿ ಆಗುತ್ತೆ. ಈ ಥರದ್ದು ಮೈಗ್ರೇನ್ ಗ್ರೂಪ್ ಹೋಗುತ್ತೆ. ಇನ್ನೊಂದು ತುಂಬ ಕಾಮನ್ ಆಗಿ ಕಾಣೋದು, ಎಸ್ಪೆಷಲಿ ನಮ್ಮ ಸಿಟಿನಲ್ಲಿ ಕಾಮನ್ ಆಗಿ ಕಾಣೋದು, ನಾವು ಟೆನ್ಷನ್ ಟೈಪ್ ಹೆಡೇಕ್ ಅಂತೀವಿ. ಇದರಲ್ಲಿ ಏನಾಗುತ್ತೆ, 2 ಕಡೆ ಇರುತ್ತೆ ತಲೆನೋವು. ಮಂದವಾಗಿರುತ್ತೆ ಅಥವಾ ದಿಮ್ ಅನ್ನೋ ತಲೆನೋವು ಅಂತ ಬರುತ್ತೆ, ನಿಧಾನಕ್ಕೆ ಶುರು ಆಗುತ್ತೆ, ಜಾಸ್ತಿ ಆಗುತ್ತೆ, ಆಮೇಲೆ ಇಡೀ ದಿನ ಬಿಡೋದೇ ಇಲ್ಲ, ತಲೆನೋವು ಇದ್ದೇ ಇರುತ್ತೆ, ಮಳೆ ಹಿಡ್ಕೊಂಡ್ಬಿಡುತ್ತೆ. ಅದ್ರ ಜೊತೆಗೆ ಇದರಲ್ಲಿ ಅಷ್ಟೊಂದು ಸಹಜವಾಗಿ ನಮಗೆ ಅದು ವಾಂತಿ, ಸಂಕಟ ಆ ಥರದ್ದೆಲ್ಲ ಬರೋದಿಲ್ಲ. ಆಮೇಲೆ ಜೊತೆಗೆ ಇದು ತಲೆನೋವು ಇದ್ರೂ ತಲೆನೋವು ಜೊತೆ ನಾವು ಕೆಲಸ ಮಾಡ್ತಾನೆ ಇರ್ತೀವಿ.
ಓಕೆ ಅಂದರೆ ಟಾಲರಬಲ್ ಅಂತೀರಾ? ಓಕೆ, ಟಾಲರಬಲ್ ಅಂತ ಹೇಳಲ್ಲ, ಆದರೆ ಇಟ್ ವಿಲ್ ಅಲೋ ಅಸ್ ಟು ಡೂ ಅದರ್ ಥಿಂಗ್ಸ್. ಅದಕ್ಕೇ ಅರ್ಬನೈಸೇಷನಲ್ಲಿ ಸ್ಟ್ರೆಸ್ ಇಟ್ಕೊಂಡು ಬೆಳಗ್ಗೆಯಿಂದ ಸಂಜೆ ತನಕ ತಲೆನೋವು ಇಟ್ಕೊಂಡು ಕೆಲಸ ಮಾಡ್ತಿದ್ದೆ ಅಂತ ಹೇಳ್ತಾರಲ್ಲ, ಅಂಥರದ್ದವರಲ್ಲಿ ಜಾಸ್ತಿ ನಮಗೆ ಇದು ಟೆನ್ಷನ್ ಟೈಪ್ ಹೆಡೇಕ್. ಅಂದರೆ ಈ ಟೆನ್ಷನ್ ಹೆಡ್ಏಕ್ನ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಅದು ಮೈಗ್ರೇನ್ ಆಗಿ ಕನ್ವರ್ಟ್ ಆಗುತ್ತಾ ಹೇಗೆ? ಆ ಥರ ಆಗಲ್ಲ ಮೇಡಮ್, ಎರಡನ್ನೂ ಸ್ವಲ್ಪ ಬೇರೆ ವಿಧದ್ದೇನೆ. ಅಂದರೆ ಎರಡನ್ನೂ ಕೆಲವು ಸಲ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಅಂತ ಹೇಳ್ತೀವಿ, ಓವರ್ಲ್ಯಾಪ್ ಥರ ಕಾಣಿಸೋ ಸಾಧ್ಯತೆ ಇರುತ್ತೆ, ಬಟ್ ಎರಡನ್ನೂ ಸ್ವಲ್ಪ ಬೇರೆ ಬೇರೆ ಥರ. ಈ ಟೆನ್ಷನ್ ಟೈಪ್ ಹೆಡೇಕ್ ತುಂಬ ಕಾಮನ್ ಆಗಿ ನಾನು ಡಿಸ್ಕ್ರೈಬ್ ಮಾಡೋದು ಅಂದರೆ, ನಾವು ಕೆಲಸದಲ್ಲಿ ಕೂತಿರ್ತೀವಿ, ಯಾವುದೇ ಒಂದು ಸ್ಕ್ರೀನಿನ ಕಡೆಗೇನೆ ಗಮನದಲ್ಲಿ ಇಟ್ಟಿರ್ತೀವಿ, ಅಥವಾ ನಾವು ಮೊಬೈಲ್ ಫೋನ್ ಸ್ಕ್ರೀನ್ನೇ ನೋಡ್ತಾ ಇರ್ತೀವಿ. ಆಗ ಏನಾಗುತ್ತೆ, ಕಣ್ಣಿನ ಎಲ್ಲ ಸ್ನಾಯುಗಳು, ಮಸಲ್ಸ್ಗಳು ಒಂದೇ ಕಡೆ ಫೋಕಸ್ ಮಾಡ್ತಾ 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 ಕೂತಿರುತ್ತೆ. ಆವಾಗ ಯಾವುದೇ ಮಸಲ್ಸ್ ಆಗಿರ್ಬೋದು, ನಮ್ಮ ನಾಲ್ಗೆ ಬಿಟ್ಟು ಬೇರೆ ಎಲ್ಲ ಮಸಲ್ಸ್ಗೂ ನೋವು ಬರುತ್ತೆ, ಸುಸ್ತಾಗುತ್ತೆ. ಆ ಥರ ಕಣ್ಣಿನ ಮಸಲ್ಸ್ಗೂ ಸುಸ್ತಾದಾಗ, ಟೈಮ್ ಆದಾಗ ಅದ್ರ ಸುತ್ತಮುತ್ತನೂ ನೋವು ಬರೋಕ್ಕೆ ಶುರು ಆಗುತ್ತೆ. ಅದರಿಂದ ಸಹಜವಾಗಿ ನಮಗೆ ಕಣ್ಣಿನ ಸುತ್ತ, ಹಣೆ ಹತ್ರ, ಅದನ್ನ ಸ್ವಲ್ಪ ಜಾಸ್ತಿ ಆದರೆ ಕತ್ತು ಹಿಂದೆ, ಕತ್ತು ಹಿಂಭಾಗ, ತಲೆ ಹಿಂಭಾಗ ಎಲ್ಲ ಅದು. ಸೊ ಓವರ್ ಸ್ಟ್ರೈನ್ ಬರ್ಡನ್ ಇಂದ ಈ ತರ. ಎಕ್ಸಾಕ್ಟ್ಲಿ, ನೀವು ಹೇಳ್ತಿದ್ದೀರಲ್ಲ, ದ ಓವರ್ ಸ್ಟ್ರೈನ್ ಬರ್ಡನ್ ಹೆಡೇಕ್, ಈ ಥರದ್ದೇನು ನಾವು ನೋಡ್ತೀವಲ್ಲ, ಇದು ಮೋರ್ ಆಫ್ ಅ ಟೆನ್ಷನ್ ಹೆಡೇಕ್ ಅಂತ ಹೇಳ್ತಾರೆ. ಈ ಮೈಗ್ರೇನ್ಗೆ ಕಾಸಸ್ ಏನಂತ ಹೇಳ್ತೀರಾ ಡಾಕ್ಟರ್? ಸೊ ಮೈಗ್ರೇನ್ ಅನ್ನೋದಕ್ಕೆ ಒಂದು ಡೈರೆಕ್ಟ್ ಕಾಸ್ ಅಂತ ಇಲ್ಲ ಮೇಡಮ್. ಯಾಕಂದರೆ ತುಂಬ ರಿಸರ್ಚ್ ನಡೆದಿದೆ. ತುಂಬ ರಿಸರ್ಚ್ ನಡೆದಾಗ ಏನು ಹೇಳ್ತಾರೆ, ನಮಗೆ ಬ್ಲಡ್ ಸಪ್ಲೈ, ತಲೆಗೆ ಆಗ್ತಿರೋ ಬ್ಲಡ್ ಸಪ್ಲೈಯಲ್ಲಿ ಆ ರಕ್ತನಾಳಗಳಲ್ಲಿ ಸ್ವಲ್ಪ ಡೈಲಿಟೇಷನ್ ಆದರೆ ಅವಾಗ ಈ ಥರ ತಲೆನೋವು ಬರುತ್ತೆ ಅಂತ. ಆ ರಕ್ತನಾಳಗಳಲ್ಲಿ ಡೈಲಿಟೇಷನ್ ಆದರೆ ಅವಾಗಲೇ ನಮ್ಗೆ ಅದು ಪಟ 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 ಅಂತ ಹೊಡ್ಕೊಳ್ಳುತ್ತೆ ಅಂತ ಹೇಳಿದ್ನಲ್ಲ, ಆ ಥರ ಸಿಂಪ್ಟಮ್ಸ್ ಬರೋದು. ಅದರಿಂದ ಜನರಲಿ ಅದು ಒನ್ ಸೈಡ್, ಯಾವಾಗಲೂ ಒಂದೇ ಕಡೆ ಬರಬೇಕು ಅಂತಲ್ಲ, ಕೆಲವು ಸಲ ಬಲಗಡೆ ಬರ್ಬೋದು, ಕೆಲವು ಸಲ ಎಡಗಡೆ ಬರ್ಬೋದು. ಆದರೆ ಬಂದರೆ ಜನರಲಿ ಒಂದೇ ಕಡೆ ಇರುವಂಥ ತಲೆನೋವು ಅದು ಮೈಗ್ರೇನ್. ಬಟ್ ಈಗ ನಮ್ಮ ಆಡು ಭಾಷೆನಲ್ಲಿ ಏನಾಗಿದೆ, ಎಲ್ಲ ತಲೆನೋವು ನಾವು ಮಿಕ್ಸ್ ಮಾಡ್ತೀವಿ, ಅದನ್ನು ಇದನ್ನು ಸೇರಿಸಿ ಹೇಳ್ತೀವಿ. ಮತ್ತು ಡಾಕ್ಟರ್ ಹತ್ರ ಹೋದಾಗ ಅವರು ಡಿಫ್ರೆನ್ಷಿಯೇಟ್ ಮಾಡಿಕೊಂಡು ಅದಕ್ಕೆ ತಕ್ಕನಾಗಿ ಟ್ರೀಟ್ಮೆಂಟ್ ಶುರು ಮಾಡಿರ್ಬೋದು. ಬಟ್ ಇದು ಜನರಲ್ ಆಗಿ ಎರಡು ಬೇರೆ ಬೇರೆ ಥರದ ತಲೆನೋವು. ಮತ್ತೆ ಈ ಮೈಗ್ರೇನ್ ಇರೋರಲ್ಲಿ ಕೇಳಿದ್ದೀನಿ, ನಂಗೆ ಇದಂದ್ರೆ ಆಗಲ್ಲ, ಅಲರ್ಜಿ, ಅದರಿಂದ ತಲೆನೋವು ಬರುತ್ತೆ ಅಂತ. ಇದು ಹೇಗೆ ಡಾಕ್ಟರ್? ಅದು ನಿಜ. ಇದನ್ನು ನಾವು ಟ್ರಿಗರ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಮೈಗ್ರೇನ್ ಅಲ್ಲಿ ಕೆಲವರಿಗೆ ಕೆಲವು ಟ್ರಿಗರ್ ಫ್ಯಾಕ್ಟರ್ಸ್ ಇರುತ್ತೆ. ಒಂದು ಅಲರ್ಜಿ ಬಗ್ಗೆ ಹೇಳ್ತಾರೆ, ಎವ್ರಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಕ್ಯಾನ್ ಕಾಸ್ ಅಲರ್ಜಿ ಅಂತ. ಸೊ ಅದರಿಂದ ಯಾವುದರಿಂದ ನಿಮಗೆ ಆ ಥರ ಮೈಗ್ರೇನ್ ತಲೆನೋವು ಬರುತ್ತೆ ಅಂತ ಹೇಳೋದು ನಮಗೆ ಕಷ್ಟ. ಸೊ ಸಹಜವಾಗಿ ಏನೇನು ಕಾಣಿಸ್ತೀವಿ, ಇದು ತುಂಬ ಕಾಮನ್ ಆಗಿ ನೋಡಿರ್ತೀರ. ಬಿಸಿಲಲ್ಲಿ ತಿರುಗಾಡ್ಕೊಂಡ್ಬಂದೆ, ನನಗೆ ತಲೆನೋವು ಮೈಗ್ರೇನ್ ಶುರುವಾಯಿತು, ತುಂಬ ಸುಸ್ತಾಗ್ಬಿಟ್ಟಿದ್ದೆ, ನಾನು ಹಿಂದಿನ ರಾತ್ರಿ ನಿದ್ದೆ ಬಂದಿರಲಿಲ್ಲ, ಅದರಿಂದ ಮಾರನೇ ದಿನದಲ್ಲಿ ನನಗೆ ಇದು ಶುರುವಾಯಿತು. ಈ ಥರದ್ದು ಟ್ರಿಗರ್ಗಳು. ಬರೀ ಈ ಥರದ್ದೇ ಅಲ್ಲ, ಎಷ್ಟೊಂದು ಸಲ ನಾವು ಊಟ ಮಾಡೋ ಪದಾರ್ಥಗಳ ಮೇಲೆ, ಎಲ್ಲರೂ ನಾವು ಚಾಕ್ಲೇಟ್ ಅಂತ ಎಷ್ಟೊಂದು ಆಸೆ ಇಟ್ಕೊಂಡು ತಿಂತೀವಿ, ಬಟ್ ಕೆಲವರಲ್ಲಿ ಆ ಚಾಕ್ಲೇಟ್ ತಿಂದ್ರೇ ಅವ್ರಿಗೆ ತಲೆನೋವು ಬಂದುಬಿಡುತ್ತೆ. ತಲೆನೋವು ಕಮ್ಮಿ ಮಾಡೋಕ್ಕೆ ಎಲ್ಲರೂ ಕಾಫಿ ಕುಡಿತೀವಿ, ಕೆಲವರಲ್ಲಿ ಕಾಫಿ ಕುಡಿಯೋದ್ರಿಂದನೂ ತಲೆನೋವು ಬರೋ ಸಾಧ್ಯತೆ ಇರುತ್ತೆ. ಸೊ ಆ ಥರದಿಂದ ಯಾರಿಗೆ ಯಾವುದರಿಂದ ಈ ಥರ ಟ್ರಿಗರ್ ಆಗುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಈ ಅನುವಂಶೀಯ ರೀಸನ್ ಏನು, ಅದು ಕೂಡ ಕಾರಣ ಆಗುತ್ತಾ? ಇರಬಹುದು ಕೆಲವರಲ್ಲಿ, ಬಟ್ ಎಲ್ಲರಲ್ಲೂ ಅಲ್ಲ. ಜನರಲಿ ನಾವು ಇದನ್ನು ಸ್ಪೊರಾಡಿಕ್ ಅಥವಾ ಒಮ್ಮೊಮ್ಮೆ ಬರೋ ಥರ ಕಾಯಿಲೆ ಅಂತಲೇ ಲೆಕ್ಕ ಹಾಕೋದು. ಬಟ್ ಜನರಲಿ ಇದು ಟ್ರಿಗರ್ ಫ್ಯಾಕ್ಟರ್ಸ್ ಬಗ್ಗೆ ಹೇಳೋದ್ರಲ್ಲಿ ನಾನು ಮುಖ್ಯವಾಗಿ ಹೇಳೋದ್ರಿಂದ ಎಲ್ಲರನ್ನು ಹೆಡೇಕ್ ಡೈರಿ ಅಂತ ಬರೆಸ್ತೀವಿ. ಅಂದರೆ ಯಾವಾಗ ತಲೆನೋವು ಬಂತು, ಯಾವ ಥರ ಇತ್ತು, ನೀವೇನು ಮಾಡ್ತಾ ಇದ್ರಿ, ಆ ಥರನ್ನೆಲ್ಲ ನೋಡಿಕೊಂಡು ಹೆಡೇಕ್ ಡೈರಿ ಬರೀತಾ ಇದ್ದರೆ ಅವರೊಂದು 10 ಸಲ ತಲೆನೋವು ಬರೋದರಲ್ಲಿ ಅವ್ರಿಗೆ ಒಂದು ಕಾಮನ್ ಪಾಯಿಂಟ್ಸ್ ಕಾಣೋಕ್ಕೆ ಶುರುವಾಗುತ್ತೆ. ಅದನ್ನು ಅವರು ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿದ್ರೆ ಆವಾಗ ಮೈಗ್ರೇನ್ ಅವಾಯ್ಡೆನ್ಸ್ ಶುರು ಆಗುತ್ತೆ. ಓಕೆ, ಒಂದ್ಸಲ ಬಂದರೆ ಓಕೆ ತಲೆನೋವು, 2 ಸಲ ಬಂದರೆ ಓಕೆ, ಮತ್ತೆ ಮತ್ತೆ ಬರ್ತಾ ಇದ್ರೆ ನೆಗ್ಲೆಕ್ಟ್ ಮಾಡೋದು ಒಳ್ಳೇದಲ್ಲ. ಯಾವಾಗ ಡಯಾಗ್ನೈಸ್ ಅಂತ ಹೋಗಬೇಕಾಗತ್ತೆ ನಾವು? ಅದು ಅಗೇನ್ ನಮ್ಮ ಮೆಡಿಕಲ್ ಎವಿಡೆನ್ಸ್ ಪ್ರಕಾರ ಅದೇ ಥರದ ತಲೆನೋವು 4 ರಿಂದ 5 ಸಲ ತನಕ ಬರ್ತಾ ಇದೆ ಅಂದರೆ ಅದಾದಮೇಲೆ ಅದು ಮೈಗ್ರೇನ್ ಥರ ಇರಬಹುದು ಅಂತ. ಅದೇನೇ 10 times or more ಬಂದರೆ ಆವಾಗ ಅದು ಟೆನ್ಷನ್ ಟೈಪ್ ಹೆಡೇಕ್ ಇರಬಹುದು ಅಂತ. ಯಾವಾಗ ನಿಮ್ಗೆ ಈ ಥರ ತಲೆನೋವು ಬಂದು ಅದರಿಂದ ನಿಮಗೆ ಡೇ ಟು ಡೇ ಆ್ಯಕ್ಟಿವಿಟೀಸ್, ದಿನದ ಹಾವಭಾವಗಳು ಯಾವಾಗ ವ್ಯತ್ಯಾಸ ಆಗುತ್ತೆ ಆ ಟೈಮಲ್ಲಿ ಡಾಕ್ಟ್ರಿಗೆ ಹೋಗಿ ತೋರಿಸ್ಕೊಳ್ಳೋದು ಮುಖ್ಯ. ಏನೋ ತಲೆನೋವು ಬರ್ತಾ ಇದೆ, ಯಾವುದೋ ಒಂದು ಮಾತ್ರೆ ನುಂಗ್ತಾ ಇದ್ದೀನಿ ಅಂತ ಅದನ್ನು ನಾವು ಕಂಟಿನ್ಯೂ ಮಾಡೋದ್ರ ಬದಲು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡ್ರೆ ಅವರದಕ್ಕೆ ಪ್ರೊಫೆಲಾಕ್ಟಿಕ್ ಫ್ಯಾಕ್ಟರ್ಗಳು ಏನು ಮಾಡಿದ್ರೆ ಅದನ್ನು ತಡೆಗಟ್ಟಬಹುದು, ಏನು ಮಾಡೋದ್ರಿಂದ ಇದನ್ನು ಕಮ್ಮಿ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಡಿ. ಓಕೆ, ನಾವು ಡಾಕ್ಟರ್ ಸಜೆಷನ್ಸ್ ತೊಗೊಳ್ಬೇಕಾಗತ್ತೆ. ಕೆಲವರು ಟಕ್ಕಂತ ಮಾಯ ಆಗಿಬಿಡ್ಬೇಕು, ಆ ಮೂಮೆಂಟ್ಗೆ ನನಗೆ ತಲೆನೋವು ಹೋದರೆ ಸಾಕು ಅಂತ ಅವರೇ ಏನಾದರೂ ಮೆಡಿಸಿನ್ ತೊಗೊಳಕ್ಕೆ ಹೋಗ್ತಾರೆ. ಅಂಥವ್ರಿಗೆ ಏನು ಹೇಳ್ತೀರಾ ಡಾಕ್ಟರ್? ತಲೆನೋವು ಅಂತ ಬಂದಾಗ ಅದರಲ್ಲಿ ನಾನು 2 ಮುಖ್ಯವಾದ ವಿಧಗಳಂತ ಹೇಳ್ತೀವಿ. ಒಂದು ಡೇಂಜರಸ್ ಟೈಪ್ ಆಫ್ ಹೆಡೇಕ್, ಒಂದು ನಾನ್ ಡೇಂಜರಸ್ ಟೈಪ್ ಆಫ್ ಹೆಡೇಕ್. ನಾವು ಡಿಸ್ಕಸ್ ಮಾಡ್ತಿರೋದು ಎರಡೂ ನಾನ್ ಡೇಂಜರಸ್ಸಲ್ಲಿ ಬರುತ್ತೆ. ಬಟ್ ಈ ಥರ ಏನೋ ತಲೆನೋವು ಬಂದಾಗ ಯಾವ ಕಾರಣದಿಂದ ಬಂದಿದೆ ಅಂತ ಗೊತ್ತಿಲ್ಲದೆ ಇದ್ದಾಗ ನಾವು ಸುಮ್ಮನೆ ಏನೋ ಓವರ್ ದ ಕೌಂಟರ್ ಮೆಡಿಕೇಷನ್ ತೊಗೊಳ್ತಾ ಇದ್ದೀವಿ ಅಂದರೆ ಅದರಿಂದ ನಮಗೆ ಹಾನಿ ಉಂಟಾಗ್ಬೋದು. ಓಕೆ,
ಯಾವುದು ಎಷ್ಟೊಂದು ಸಲ ತುಂಬ ಜಾಸ್ತಿ ಬ್ಲಡ್ ಪ್ರೆಷರ್ ಜಾಸ್ತಿ ಆದಾಗ ತಲೆಯಲ್ಲಿ ಕೆಲವು ಸಲ ರಕ್ತನಾಳಗಳದ್ದೆಲ್ಲ ಪ್ರಾಬ್ಲಮ್ ಆಗಿ ಸ್ಟ್ರೋಕ್ ಥರ ಆದಾಗ ಅವಾಗ್ಲೂ ನಮಗೆ ತಲೆನೋವು ಬರೋ ಸಾಧ್ಯತೆಗಳಿರುತ್ತೆ. ಸೊ ಆ ಥರ ತುಂಬ ಸೀರಿಯಸ್ ಕಂಡೀಷನಲ್ಲೂ ತಲೆನೋವು ಬರೋದರಿಂದ ನಾವು ಅದಕ್ಕೆ ಸುಮ್ಮನೆ ಅದನ್ನು ನೆಗ್ಲೆಕ್ಟ್ ಮಾಡದೆ ಅದು ಬಂದಿದೆ ಅನ್ನೋದ್ರ ಮೇಲೆ ನಾವು ಅದನ್ನು ಗಮನ ಇಟ್ಕೊಂಡು ಡಾಕ್ಟರ್ ಹತ್ರ ಸಲಹೆ ಬೇಗ ತೊಗೊಂಡ್ರೆ ದಟ್ ಈಸ್ ಬೆಟರ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ತುಂಬ ಸೂಕ್ತವಾದಂತಹ ಸಲಹೆ ಕೊಟ್ಟಿದ್ದೀರಾ, ವ್ಯಾಲಿಡ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ನಿಮಗೆ ತಲೆನೋವಾಗೋಕ್ಕೂ ಮುಂಚೆ ಸ್ಪರ್ಶ್ ಹಾಸ್ಪಿಟಲ್ ಕಾಂಟ್ಯಾಕ್ಟ್ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀವು ತೊಗೊಳ್ಬೋದು. ಇನ್ನಷ್ಟು ಮಾತಾಡೋಣ ಆಫ್ಟರ್ ದಿಸ್ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ವಿಜಯ ಕರ್ನಾಟಕ ಪಾಡ್ಕಾಸ್ಟ್ ನೀವು ನೋಡ್ತಾ ಇದ್ದೀರಾ. ಕೆಲವೊಂದು ಸಮಸ್ಯೆಗಳು ಹೇಗೆ ಬಂತು, ಯಾಕೆ ಬಂತು, ಇದಕ್ಕೆ ಸಮಸ್ಯೆಗಳಿಗೆ ಟ್ರೀಟ್ಮೆಂಟ್ ಏನು ಅಂತ ತಿಳ್ಕೊಂಡ್ಬಿಟ್ರೆ ನಾವು ಇನ್ ಟೈಮ್ ಒಂದು ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೋದು. ಇವಾಗಿನ ಜನ್ರೇಷನಲ್ಲಿ ಕೆಲವೊಬ್ಬರಿಗೆ ಮೂರ್ಛೆ ರೋಗ ಯಾಕೆ ಬಂತು ಅಂತಲೇ ಗೊತ್ತಾಗಲ್ಲ, ಅದ್ರ ಬಗ್ಗೆ ಮಾಹಿತಿನೇ ಇರಲ್ಲ. ಈ ವಿಚಾರವಾಗಿ ಸಾಕಷ್ಟು ಇನ್ಫಾರ್ಮೇಷನ್ ತಿಳಿಸ್ಕೊಡೋಕ್ಕೆ ನಮ್ಮ ಜೊತೆ ಸ್ಪರ್ಶ್ ಗ್ರೂಪ್ ಆಫ್ ಹಾಸ್ಪಿಟಲ್, ಅದರಲ್ಲೂ ಯಲಹಂಕದಲ್ಲಿರುವ ಸ್ಪರ್ಶ್ ಹಾಸ್ಪಿಟಲ್ನ ಫೇಮಸ್ ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಅನಿಲ್ ರಾಮಕೃಷ್ಣ ಅಂತ, ಹಾಗೆ ಡಾಕ್ಟರ್ ನಂದಿನಿ ಮಿತಾ ಇದ್ದಾರೆ. ಇಬ್ಬರು ಕೂಡ ನ್ಯೂರೋಲಾಜಿಸ್ಟ್ ಹಾಗೆ ಮೂರ್ಛೆ ರೋಗ ತಜ್ಞರು ಅಂತ ಹೇಳ್ಬೋದು. ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ನಮಸ್ಕಾರ ಡಾಕ್ಟರ್. ಓಕೆ, ಮೂರ್ಛೆ ರೋಗ ಯಾಕೆ ಬರುತ್ತೆ ಅಂತ ಕೆಲವ್ರಿಗೆ ಗೊತ್ತಾಗೋದಿಲ್ಲ. ಹೇಗೆ, ಏನಿದು ಈ ಒಂದು ಕಾಯಿಲೆ? ಈ ಮೂರ್ಛೆ ರೋಗ ಇಲ್ಲ ಅಪಸ್ಮಾರ ಅಂತೀವಿ, ಎಪಿಲೆಪ್ಸಿ ಸೀಜರ್ ಅಂತಲೂ ಅಂತೀವಿ. ಈ ಉತ್ತರ ಭಾರತ ಕಡೆ ಅದನ್ನು ಮಿರ್ಗಿ ಅಂತಲೂ ಅಂತಾರೆ. ಇದು ನಮ್ಮ ಮೆದುಳಿನ ನೆಟ್ವರ್ಕ್ಸ್ ಡಿಸ್ಟರ್ಬ್ ಆದಾಗ ಬರುವಂಥ ಕಾಯಿಲೆ. ಅಂದರೆ ಈಗ ನಾವು ಈ ಕೈ ಏನೆತ್ತೀವಿ, ಕಾಲೇನೆತ್ತೀವಿ, ಇದೆಲ್ಲ ನಮ್ಮ ಮೆದುಳಿಂದ ಒಳ್ಳೆ ಕೋಆರ್ಡಿನೇಟ್ ಆಗಿರ್ತದೆ. ಯಾವತ್ತು ನಮ್ಮ ಕಂಟ್ರೋಲ್ ಇಲ್ದಂಗೆ ಹೋಗೋದಿಲ್ಲ. ಈಗ ನಾವೇನಾದ್ರು ಕೈ ಎದಿಟ್ಕೋಬೇಕು ಅಂದ್ಕೊಳ್ಳಿ, ಒಂದು ಗ್ಲಾಸ್ ತೊಗೋಬೇಕು, ಒಂದು ತಟ್ಟೆ ತೊಗೋಬೇಕಂದ್ರೆ ನಮ್ಮ ಕಂಟ್ರೋಲಲ್ಲೇ ಹೋಗುತ್ತೆ. ಸೊ ಇದು ಎಲ್ಲ ನೆಟ್ವರ್ಕ್ಸ್ ಅಂತ ಇರ್ತವೆ ನಮ್ಮ ಬ್ರೈನಲ್ಲಿ. ನಮ್ಮ ನರಗಳ ಸೆಲ್ಸ್ ತುಂಬ ನೆಟ್ವರ್ಕ್ಸ್ ಇರ್ತವೆ. ಅದೇನಾದ್ರು ಡಿಸ್ಟರ್ಬ್ ಆದಾಗ ಈ ಥರ ಸೀಜರು, ಎಪಿಲೆಪ್ಸಿ ಇಲ್ಲ ಮೂರ್ಛೆ ರೋಗ, ಅಪಸ್ಮಾರ ಅಂತ ಆಗ್ತದೆ. ಅದು ಯಾಕಾಗುತ್ತೆ? ಒಂದು, ಸೊ ಅಲ್ಲೇನಾದ್ರು ಬೆಳೀತಿದೆ, ತಲೆಯಲ್ಲಿ ಏನಾದ್ರು ಬೆಳೀತಿದ್ರೆ ಆಗಬಹುದು. ಆ ನೆಟ್ವರ್ಕ್ಸ್ ಯಾವುದಿಂದಾರು ಡಿಸ್ಟರ್ಬ್ ಆಗ್ಬೋದು. ಈ ಕ್ಲಾಟಿಂದ ಆಗ್ಬೋದು, ಚಿಕ್ಕ ರಕ್ತಸ್ರಾವದಿಂದ ಆಗ್ಬೋದು, ಇಲ್ಲ ಚಿಕ್ಕ ಗಡ್ಡೆ ಬೆಳೀಬೋದು. ಕೆಲವೊಂದು ಸರಿ ಈಗ ನಾವು ಎಲ್ಲ ಸ್ಕ್ಯಾನೆಲ್ಲ ಮಾಡಿ ನೋಡಿದಾಗ ಮೆದುಳು ನಾರ್ಮಲೇ ಇರುತ್ತೆ, ಆದರೂ ಬರುತ್ತೆ. ಯಾಕೆ ಬರುತ್ತೆ? ಸೊ ಕೆಲವೊಂದು ಸರಿ ನಾವು ಈ ನೆಟ್ವರ್ಕ್ ಅಂತ ಏನಿರುತ್ತೆ ಅಂತೀವಿ ಈ ತಲೆಯಲ್ಲಿ, ಅದನ್ನು ನಾವು ಪ್ರಾಪರಾಗಿ ರೆಸ್ಟ್ ಕೊಟ್ಟಿಲ್ಲ ಅಂದರೂ ಬರುತ್ತೆ. ಓವರ್ ಸ್ಟ್ರೆಸ್ಸು, ಅದಕ್ಕೆ ರೆಸ್ಟ್ ಕೊಟ್ಟಿಲ್ಲ, ತಿಂಗಳುಗಳಿಂದ ಸರಿ ನಿದ್ದೆ ಆಗಲಿಲ್ಲ, ಎಕ್ಸ್ಟ್ರಾ ಇದ್ರೂ ಅದು ಸೀಜರ್ ಆಗಿ ಪರಿಣಾಮ ಆಗಬೇಕು. ಓಕೆ, ಕೆಲವೊಬ್ಬರಿಗೆ ಈ ಮೂರ್ಛೆ ರೋಗ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅದು ಸಿಂಪ್ಟಮ್ಸ್ ಯಾವ ಥರ ಇರುತ್ತೆ ಡಾಕ್ಟರ್? ಇದ್ರ ಬಗ್ಗೆ ಹೇಳೋದಾದ್ರೆ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಕಾಮನ್ಲಿ ನಮಗೆ ನೋಡೋದು ಫಿಟ್ಸ್ ಬಂದಾಗ ಬಾಡಿ ಎಲ್ಲ ಶೇಕ್ ಆಗುತ್ತೆ, ಕೆಳಗಡೆ ಬಿಡ್ತಾರೆ, ಪ್ರಜ್ಞೆ ಇರಲ್ಲ, ಬಾಯಲ್ಲಿ ನುರ ಬರುತ್ತೆ, ಓಕೆ, ನಾಲ್ಕು ಕಚ್ಕೊಳ್ತಾರೆ. ಇದೆಲ್ಲ ಕಾಮನ್ ಬಂದದ್ದು ಫಿಟ್ಸ್. ಬಟ್ ಅದೊಂದೇ ಅಲ್ಲ, ಚೆಲ್ಲ ಟೈಪ್ ಆಫ್ ಫಿಟ್ಸ್ ಇರುತ್ತೆ. ಜಸ್ಟ್ ಪೇಷಂಟ್ ಸ್ಟಕ್ ಆಗಿ ನೋಡ್ತಾ ಇರ್ತಾರೆ, ಓಕೆ, ಬಾಯಿ ಚಪ್ಪರಿಚ್ತಾ ಇರ್ತಾರೆ, ಕೈಯೆಲ್ಲ ಈ ಥರ ಮೂಮೆಂಟ್ ಮಾಡ್ತಾ ಇರ್ತಾರೆ. ಏನಾಗಿದೆ ಅದು ಫಿಟ್ಸನ್ನು ನಾರ್ಮಲ್ ಜನಗಳಿಗೆ ಅರ್ಥ ಆಗಲ್ಲ. ಅವ್ರು ಏನೋ ಯಾಕೆ ಆ ಥರ ಮೂಡ್ ಆಫ್ ಆಗಿದ್ದಾರೆ ಆ ಥರ ಅಂದ್ಕೊತಾರೆ. ಓಕೆ, ಸೊ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಟ್ಸ್ ಇರುತ್ತೆ. ಸೊ ಪೇಷಂಟ್ ನಾರ್ಮಲ ಇರೋದು ಪೇಷಂಟ್ ಸಡನ್ನ ಆ ಥರ ಸ್ಟಕ್ ಆಗಿದ್ನು ಫಿಟ್ಸೇ. ಕೆಲವ್ರಿಗೂ ಅದು ಗೊತ್ತಾಗತ್ತೆ ಫಿಟ್ಸ್ ಬಂದದ್ದು ಮುಂಚೆ. ಅವ್ರಿಗೆ ಏನೋ ಸೆನ್ಸೇಷನ್ ಗೊತ್ತಾಗೋದು, ಕಣ್ಣು ಮುಂಚೆ ಲೈಟ್ಸ್ ಎಲ್ಲ ಕಾಣಿಸುತ್ತೆ, ಎಲ್ಲ ಬ್ಲ್ಯಾಂಕ್ ಆಗೋದು, ಓಕೆ, ಸ್ವಲ್ಪ ಸ್ಮೆಲ್ ಬರುತ್ತೆ, ಸ್ಮೆಲ್ ಇಲ್ಲಂಗಿನೂ ಸ್ಮೆಲ್ ಬರುತ್ತೆ, ಬಾಯಲ್ಲಿ ಟೇಸ್ಟ್ ಗೊತ್ತಾಗುತ್ತೆ. ಇದೆಲ್ಲ ಡಿಫ್ರೆಂಟ್ ಟೈಪ್ಸ್. ಅದು ಪೇಷಂಟ್ಗೆ ಗೊತ್ತಾಗುತ್ತೆ. ಅವರು ಹೇಳ್ಬೋದು, ಅದು ಹೇಳೋದಕ್ಕೆ ಮುಂಚೆಗೆ ಫಿಟ್ಸ್ ಬಂದ್ಬಿಡ್ತು. ಓಕೆ, ಅಂದ್ರೆ ಅವ್ರಿಗೆ ಬರ್ತಾ ಇದೆ ಅಂತ ಸಿಂಪ್ಟಮ್ಸ್ ಗೊತ್ತಾಗತ್ತೆ. ಕೆಲ ಪೇಷಂಟ್ಸ್ ಹೇಳ್ಬೋದು, ನಾನು ಆಗ್ತಾ ಇದೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಈಗ ಮೂರ್ಛೆ ರೋಗ ಬಂದಾಗ ಕೆಲವರು ಅಕ್ಕಪಕ್ಕದಲ್ಲಿ ಇರೋರು ಸಹಾಯ ಮಾಡೋದಕ್ಕೂ ಕೂಡ ಹಿಂಜರಿತಾರೆ. ಯಾಕೆಂದ್ರೆ ಆ ರೋಗ ಆ ಥರ ಅವ್ರು ಟ್ರೀಟ್ ಮಾಡೋ ಥರ ಮಾಡಿಬಿಡುತ್ತೆ. ಇದ್ರ ಬಗ್ಗೆ ಜನಕ್ಕೆ ಏನು ಸಂದೇಶ ಕೊಡ್ತೀರಾ ಡಾಕ್ಟರ್? ಒಂದು, ಸೊ ನೀವು ಯಾರಾದರೂ ಈ ಥರ ಈ ಮೂರ್ಛೆ ರೋಗ ಬಂದು ಫಿಟ್ಸ್ ಟೈಪ್ ಬಂದ ತಕ್ಷಣವೇ ದಯವಿಟ್ಟು ಅವ್ರನ್ನ ಸೈಡ್ನಲ್ಲಿ ಮಲಗಿಸಿ ಅವ್ರ ಬಾಯಲ್ಲಿ ಏನೇ ಅವ್ರು ಕಚ್ಕೊಂಡಿರ್ಬೋದು, ನಾಲೆ ಕಚ್ಕೊಂಡಿರ್ಬೋದು, ದಯವಿಟ್ಟು ಕೈ ಹಾಕ್ಲಿಕ್ಕೆ ಹೋಗಬೇಡಿ. ಕೆಲವ್ರು ಏನು ಮಾಡ್ತಾರೆ, ಇಲ್ಲ ಅವ್ರ ಹಲ್ಲು ಮತ್ತು ತುಟಿನ ಕಾಪಾಡೋಣ ಅಂತೇಳಿ ಕೆಲವೊಂದು ಸರಿ ಚಮಚ ಇಡಕ್ಕೆ ಹೋಗ್ತಾರೆ, ಬಾಯಿನ ಕೈ ಇಡಕ್ಕೆ ಹೋಗ್ತಾರೆ, ಕಬ್ಬನ್ನ ಕೊಡೋಕೆ ಕೆಲವು ಕೈ ಬೆರಳಿಡಕ್ಕೆ ಹೋಗ್ತಾರೆ ಬಾಯಲ್ಲಿ. ನಾವೆಷ್ಟೋ ಜನ ನೋಡಿದ್ದೀವಿ, ಬೆರಳಿಡಕ್ಕೆ ಹೋಗಿ ಬೆರಳೆ ಕಟ್ಟಾಗ್ಬಿಡುತ್ತೆ. ಯಾಕಂದರೆ ಆ ಮೂರ್ಛೆ ಬಂದಿರುವಂಥ ವ್ಯಕ್ತಿಗೆ ಏನಾಗುತ್ತೆ ಗೊತ್ತಾಗಲ್ಲ. ಬ್ರೈನ್ ಫುಲ್ ಶಟ್ ಡೌನ್ ಆಗಿರುತ್ತೆ. ಸೊ ಅವ್ರಿಗೆ ಕಂಟ್ರೋಲಲ್ಲೇ ಅದು ಇರೋದಿಲ್ಲ. ಸೊ ದಯವಿಟ್ಟು ಅವ್ರನ್ನ ಸೈಡಿಗೆ ಮಲಗಿಸಿ, ಪಕ್ಕದಲ್ಲಿರೋ ಕಲ್ಲು ಚೂಪಾದ ವಸ್ತು ದೂರ ಇಡಿ, ಬೆಂಕಿ ಆ ಥರ ಇದ್ದರೆ ದೂರ ಇಡಿ. ಒಂದು, ಆಲ್ಮೋಸ್ಟ್ 90% ಈ ಸೀಜರ್ಸ್ ಏನಂತೀವಿ ಫಿಟ್ಸು
ತನ್ನಸ್ತಾನೆ ಕಡಿಮೆ ಆಗುತ್ತೆ. ದಯವಿಟ್ಟು ವೆಯ್ಟ್ ಮಾಡಿ. ಸೊ ಬೇರೆ ಏನು ಕೊಡೋದು ಬೇಡ. ಇದು ಮೊದಲಿಂದ ನಂಬಿಕೆ ಇದೆ, ಬೀಗ ಕೊಡಿ, ಕಬ್ಬಿಣ ಕೊಡಿ, ಅದಿದೆ ಅಂತ. ಅದಕ್ಕೇನು ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ. ಓಕೆ, ಬಟ್ ತಾವು ಮಾಡಬೇಕಾದಂಥದ್ದು ಅವ್ರಿಗೆ ಏನಾರು ಆ ಚೂಪಾದ ವಸ್ತು ಏನಾರು ಇತ್ತು ಪಕ್ಕದ, ಅಲ್ಲಿಂದ ಸ್ವಲ್ಪ ದೂರ ಸರಿರಿ, ಕಂಟ್ರೋಲ್ ಮಾಡಿ. ಪದೇ ಪದೇ ಕೆಲವೊಂದು ಸರಿ ಬರುತ್ತೆ. ಸೊ ಇಮ್ಮಿಡಿಯೇಟಾಗಿ ಹತ್ರ ಆಸ್ಪತ್ರೆ ಕರ್ಕೊಂಡು ಹೋಗಬೇಕು. ಇದು ಅನುವಂಶಿಕವಾಗಿ ಬರುತ್ತಾ ಡಾಕ್ಟರ್ ಈ ಒಂದು ಕಾಯಿಲೆ ಏನಾದರೂ? ಕೆಲವು ವಿಷಯದಲ್ಲಿ ಹೌದು. ಅಂದರೆ ಎಲ್ಲ ಮೂರ್ಛೆ ರೋಗ ಆನುವಂಶಿಕ ಅಲ್ಲ. ಈಗ ನಾವೊಂದು 10 ಕೇಸ್ ತೊಗೊಂಡ್ರೆ ಅದ್ರಲ್ಲಿ ಒಬ್ರಿಬ್ರಿಗೆ ಅಷ್ಟೇ ಆನುವಂಶಿಕ ಇರುತ್ತೆ. ಅದು ಅಪ್ಪ ಅಮ್ಮನಿಗೆ ಇಬ್ಬರು ಇತ್ತು, ಅವ್ರ ಅಜ್ಜ ಅಜ್ಜಂದ್ರಿಗಿತ್ತು, ಆ ಥರ ಬರುತ್ತೆ. ಎಲ್ಲ ಮೂರ್ಛೆ ರೋಗ, ಎಲ್ಲ ಫಿಟ್ಸು ಆನುವಂಶಿಕ ಅಲ್ಲ. ಹೇಳಬೇಕಂದ್ರೆ ಒಂದು 10-20% ಇರ್ಬೋದು. ಬಟ್ ನಮ್ಮ ಭಾರತದಲ್ಲಂತೂ ಆನುವಂಶದಿಂದ ಹೆಚ್ಚಾಗಿ ಬೇರೆ ಕಾರಣಗಳಿಂದ ಮೂರ್ಛೆ ರೋಗ ಬರುತ್ತೆ. ಯಾವ ಏಜ್ ಗ್ರೂಪಲ್ಲಿ ಈ ಒಂದು ರೋಗ ಕಾಣಿಸ್ಕೊಳ್ಬೋದು ಮ್ಯಾಮ್? ಆ ಥರ ಏನಿಲ್ಲ, ಎಲ್ಲ ಎನಿ ಏಜ್ ಗ್ರೂಪಲ್ಲಿ ಬರ್ಬೋದು. ಬಟ್ ಈ ಥರ ನಮ್ಗೆ ಪ್ರೈಮರಿ ಸೆಕೆಂಡ್ರಿ ಎಪಿಲೆಪ್ಸಿ ಅಂತ ಹೇಳ್ತೀನಿ. ಪ್ರೈಮರಿ ಎಪಿಲೆಪ್ಸಿ ಅನ್ನಂಗೆ ಈ ಥರ ಜೆನೆಟಿಕಾಗಿ ಬಂದದು. ಸೊ ಮೋಸ್ಟ್ಲಿ ಅದು 20-40 ಏಜ್ ಗ್ರೂಪಲ್ಲೇ ಬರುತ್ತೆ. ಓಕೆ, ಸೊ ಈ ಸೆಕೆಂಡ್ರಿ ಎಪಿಲೆಪ್ಸಿ ಅನ್ನಂಗೆ ಸರ್ ಹೇಳಿದ ಥರ ಬ್ರೈನಲ್ಲಿ ಏನಾನು ಗಡ್ಡ ಥರ ಇರುವಾಗ ಮತ್ತು ಈ ಸ್ಟ್ರೋಕ್ ಬಂದು ಬ್ರೈನ್ ಡ್ಯಾಮೇಜ್ ಇರುವಾಗ ಅವರಿಗೂ ಫಿಟ್ಸ್ ಬರ್ಬೋದು. ಅದು ಮೋಸ್ಟ್ಲಿ 50-60 ಏಜಲ್ಲಿ ಬರ್ಬೋದು. ಚಿಕ್ಕ ಮಕ್ಕಳಲ್ಲಿ ಬರುತ್ತೆ. ಸೊ ನೋ ಏಜ್ ಗ್ರೂಪ್ ಸ್ಪೇರಿಂಗ್ ಏನಿಲ್ಲ, ಎಲ್ಲ ಏಜ್ ಗ್ರೂಪಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಟ್ಸ್ ಬರುತ್ತೆ. 1 ತಿಂಗಳ ಮಗುವಿನಿಂದ ಹಿಡಿದು 99ನೇ ವಯಸ್ಸವರೆಗೂ ಸೀಜರ್ ಬರೋದು ನೋಡಿದ್ದೀವಿ, ಫಿಟ್ಸ್ ಬರೋದು ನೋಡಿದ್ದೀವಿ. ಸೊ ಯಾವಾಗ ಡಯಾಗ್ನೈಸ್ ಅನ್ನೋದು ಮಾಡಿಸ್ಕೊಳ್ಬೇಕಾಗತ್ತೆ? ಟ್ರೀಟ್ಮೆಂಟ್ ಯಾವ ಥರ ಇರುತ್ತೆ ಇದಕ್ಕೆ? ಈಗ ನಾನು ಮೊದಲೇ ಹೇಳಿದಾಗೆ, ಈಗ ಸೀಜರ್ ಫಿಟ್ಸ್ ಮೂರ್ಛೆ ರೋಗ ಅಂದಷ್ಟು ಅದು ಬ್ರೈನಿಂದ ಬಂದು ಗೊತ್ತಾಗ್ಬಿಟ್ಟು ಮಿದ್ಲಿಂದ ಬರ್ತಾ ಅಂತ ಗೊತ್ತಾಯಿತು. ಸೊ ಏನೋ ತೊಂದರೆ ಆಗಿದೆ ಅಲ್ಲಿ, ಸುಮ್ಮನೆ ಬರ್ತಾ ಇಲ್ಲ. ಸೊ ಅದನ್ನು ನಾವು ಕಂಡುಹಿಡಿಯಲೇಬೇಕು. ಸೊ ಒಂದು ಸರಿ ಬಂದರೂ ಸಹ ದಯವಿಟ್ಟು ನೀವು ವೈದ್ಯರ ಬಳಿ, ನ್ಯೂರಾಲಜಿಸ್ಟ್ ಹತ್ರ ಬರಲೇಬೇಕು. ಅಂದರೆ ದೊಡ್ಡದಾಗಿ ಬರಬೇಕು ಅಂತೇನಿಲ್ಲ. ಅಂದರೆ ಬರೀ ಕೈ ಹೊಳ್ಕೊಳ್ಳೋ, ಈಗ ನಾವು ಈ ಚಿತ್ರದಲ್ಲಿ ಸಿನಿಮಾದಲ್ಲೆಲ್ಲ ತೋರಿಸ್ತಾರೆ, ಫುಲ್ ಜೊಳ್ಳು ಬರೋದು, ಹಿಂಗೆ ಹೊಡ್ಕೊಳ್ಳೋದು, ಅದು ಒಂದು ಥರ ಅಂಥದ್ದು ಫಿಟ್ಸು ಇಲ್ಲ. ಟೋಟ್ಲು ಆಲ್ಮೋಸ್ಟ್ 15-20 ವಿಧವಾದ ಫಿಟ್ಸ್ ಇದ್ದಾವೆ. ಅದು ಮೇಡಮ್ ಹೇಳಿದಾಗ ಕೆಲವರು ಬರೀ ಹಿಂಗೆ ದುರ್ಗುಟ್ಟು ನೋಡ್ತಿರ್ತಾರೆ, ಕೆಲವರು ಬರೀ ಬಾಯಿ ಚಪ್ಪರಿಸ್ತಾರೆ ಅಷ್ಟೇ. ಓಕೆ, ಕೆಲವ್ರಿಗೆ ಬರೀ ಈ ಥರ ಇದು, ಕೆಲವ್ರಿಗೆ ರಾತ್ರಿಯಲ್ಲಿ ಹಿಂಗೆ ಬೆಚ್ಚು ಬಿದ್ದಂಗೆ ಬರ್ತವೆ. ಸೊ ಇವೆಲ್ಲ ಒಂದೆಲ್ಲ ವಿಧವಾದ ಮೂರ್ಛೆ ರೋಗ. ನಿಮಗೆ ಒಂದು ಸರಿ ಬಂದರೂ ದಯವಿಟ್ಟು ವೈದ್ಯರ ಹತ್ರ ಬನ್ನಿ. ಯಾಕಂದರೆ ನೋಡಬೇಕಾಗ್ತದೆ ಮೆದುಳಲ್ಲಿ ಏನಾಗ್ತಿದೆ ಅಂತ. ಈ ಫಿಟ್ಸು ಮೂರ್ಛೆ ರೋಗ ಬೇರೆ ಎಲ್ಲಿಂದನೂ ಬರಲ್ಲ, ಒಂದೇ ಆರ್ಗನಿಂದ ಬರೋದು, ಅದು ನಮ್ಮ ಬ್ರೈನ್, ಮೆದುಳು. ಸೊ ನಾವೇನು ಮಾಡ್ತೀವಿ, ಹೇಗೆ ಡಯಾಗ್ನೋಸ್ ಮಾಡ್ತೀವಿ? ಸೊ ಈಗ ನಾವು ಫೋಟೋ ತೆಗೆದು ನೋಡ್ತೀವಿ, ಅದನ್ನೇ ಸ್ಕ್ಯಾನ್, MRI ಸ್ಕ್ಯಾನ್ ಅಂತೀವಿ, CT ಸ್ಕ್ಯಾನ್ ಅಂತೀವಿ. ಅದರೊಳಗೆ ಏನಿದ್ರೆ ಗೊತ್ತಾಗುತ್ತೆ. ಈಗ ನಾವೇಗೆ ಹೃದಯ ಬಡತನ ECGಯಲ್ಲಿ ನೋಡ್ತೀವಿ, ಅದೇ ಥರ ನಾವು ಬ್ರೈನ್ ಆ್ಯಕ್ಟಿವಿಟಿನೂ ಅದನ್ನೇ EEG ಅಂತ ಹೇಳ್ತೀವಿ. ಅವೆರಡನ್ನು ಮಾಡಿ ಯಾವ ಟೈಪ್ ಇದೆ ಅಂತ ನೋಡಿ ಅದರ ಅನುಗುಣವಾಗಿ ಔಷಧಿ ಕೊಡ್ತೀವಿ. ಓಕೆ, ಕಂಪ್ಲೀಟ್ ಆಗಿ ಇದು ಕ್ಯೂರ್ ಆಗುತ್ತಾ ಈ ಒಂದು ಕಾಯಿಲೆ ಬಂದಾಗ ಮೇಡಮ್? 80-85% ಕೇಸಸಲ್ಲಿ ಕಂಟ್ರೋಲೇ ಇರುತ್ತೆ. 1-2 ಮೆಡಿಸಿನ್ ಚಿಕ್ಕ ಡೋಸಲ್ಲೇ ಕಂಟ್ರೋಲ್ ಬರುತ್ತೆ. ಓನ್ಲಿ 10% ಕೇಸಸಲ್ಲೇ ಅದು ರೆಸಿಸ್ಟೆನ್ಸ್, ರಿಫ್ರಾಕ್ಟ್ರಿ ಎಪಿಲೆಪ್ಸಿ ಅಂತ ಹೇಳ್ತೀನಿ. 2 ಮೆಡಿಸಿನ್ ಚೆನ್ನಾಗಿ ಡೋಸ್ ತಗೊಂಡಿದ್ದೂ ಅವ್ರಿಗೂ ಮತ್ತೆ ಮತ್ತೆ ಬರ್ತಾ ಇರುವಾಗ ಈ ಥರ ರಿಫ್ರಾಕ್ಟ್ರಿ ಎಪಿಲೆಪ್ಸಿ ಅಂತ ಹೇಳ್ತೀನಿ. ಅದು ಪೇಷಂಟ್ಸಲ್ಲಿ ನಮಗೆ ಅಡಿಷ್ನಲ್ ಎವ್ಯಾಲ್ಯೂಯೇಷನ್ ಮಾಡಬೇಕಾಗತ್ತೆ, ಯಾಕೆ ಅವ್ರಿಗೆ ಬರ್ತಾ ಇದೆ. ಸೊ ಮೋಸ್ಟ್ ಆಫ್ ಅದರಲ್ಲಿನೂ 10% ಕೇಸಸಲ್ಲಿ 80%ಅಲ್ಲಿ ಏನಾನು ಒಂದೇ ಜಾಗ ಅಲ್ಲಿ ಬರ್ತಾ ಇರುತ್ತೆ. ಅದು ಫೋಕಲ್ ಎಪಿಲೆಪ್ಸಿ ಅಂತ ಹೇಳ್ತೀನಿ. ಸೊ ಅವ್ರಿಗೆ ನಮಗೆ ಈ ಫೋಕಲ್ ಎಪಿಲೆಪ್ಸಿ ಅನ್ನಂಗೆ ಬ್ರೈನಲ್ಲಿ ಚಿಕ್ಕ ಮಚ್ಚ ಥರ ಇರ್ತವೆ, ಅದನ್ನು ನಮಗೆ ರಿಮೂವ್ ಮಾಡುವಾಗ ಕಂಪ್ಲೀಟ್ ಕ್ಯೂರ್ ಆಗಬಾರ್ಬೋದು. ಸೊ ಅದಕ್ಕೋಸ್ಕರ ಎವ್ಯಾಲ್ಯೂಯೇಷನ್ ಬೇಕಾಗತ್ತೆ. ಈ ರಿಫ್ರಾಕ್ಟ್ರಿ ಕೇಸಸಲ್ಲಿ ನಮಗೆ ಅಡಿಷ್ನಲ್ ಎವ್ಯಾಲ್ಯೂಯೇಷನ್ ಮಾಡಿ ಅವ್ರಿಗೆ 80% ಕೇಸಸಲ್ಲಿ ಸೀಜರ್ ಫ್ರೀಡಮ್ ಬರುತ್ತೆ, ಫಿಟ್ಸ್ ಬರಲ್ಲ, ಕಂಪ್ಲೀಟ್ ಕ್ಯೂರ್ ಮಾಡ್ಬೋದು. ರೈಟ್ ಡಾಕ್ಟರ್, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ಥರ ಮಾಡ್ಕೊಳ್ಬೇಕಾಗುತ್ತೆ ಟ್ರೀಟ್ಮೆಂಟ್ ಜೊತೆಗೆ ಇಂಥ ಒಂದು ರೋಗಿಗಳು? ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಕೇಳಿದ್ರಿ. ಈಗ ನಾವು ಮಿದುಳಿಂದ ಬರ್ತಾ ಇರೋದು ಅಂತ ಹೇಳಿದ್ವಲ್ಲ, ಸೊ ಆ ಮಿದುಳಿಗೆ ರೆಸ್ಟ್ ಕೊಡಬೇಕಾಗತ್ತೆ. ನಾವು ಯಾವಾಗ ಕೊಡ್ತೀವಿ? ಈಗ ನಾವು ಎಚ್ಚರ ಇದ್ದಾಗ ನಮ್ಮ ತಲೆ ಯೋಚನೆ ಮಾಡ್ತಾನೆ ಇರುತ್ತೆ, ನಿದ್ದೆ. ಸೊ ದಯವಿಟ್ಟು ನಿದ್ದೆ ಕೆಡಬಾರ್ದು. ನಿದ್ದೆ ಅಂತೂ ಚೆನ್ನಾಗಿ ಮಾಡಬೇಕು. ರಾತ್ರಿ ಎಲ್ಲ ಮೊಬೈಲ್ ನೋಡ್ತಾ ಕೂರಬೇಡ್ರಿ. ಓಕೆ, ನಿಮ್ಗೇನಾರು ಇತ್ತ ಕೆಲಸ, ಈಗೆಲ್ಲ ಸ್ಕ್ರೀನ್ ಟೈಮೇ. ಈಗ ಬರ್ತಾ ಬರ್ತಾ AI ಬಂತು, ಅದು ಬಂತು, ಎಲ್ಲ ಸ್ಕ್ರೀನಲ್ಲೇ ಕೆಲಸ ಮಾಡೋದಲ್ಲ. ಕರೆಕ್ಟ್ ಇದೆ, ತಾವೇನು ಮಾಡಬೇಕು, ಮಾಡೋರ್ಗು ಮಾಡಿ ಮುಚ್ಚಿ ಒಂದು ಸರಿ ಹಾಸಿಗೆ ಮೇಲೆ ಹೋದ್ಮೇಲೆ ಅದು ತೊಗೊಂಡು ಹೋಗಬಾರ್ದು. ಸೊ ಯಾಕಂದರೆ ಕೆಲವೊಂದು ಸರಿ ಆ ಸ್ಕ್ರೀನಿಂದನೂ ಏನು ಎಮಿಟ್ ಆಗುತ್ತಲ್ಲ, ಅದರಿಂದನೂ ಈ ನಾವು ಫ್ಲ್ಯಾಶಿಂಗ್ ಲೈಟ್ಸ್ ಅಂತ ಹೇಳ್ತೀವಿ, ಅದರಿಂದನೂ ಕೆಲವೊಂದು ಸರಿ ಈ ಫಿಟ್ಸ್ ಅನ್ನೋದು ಟ್ರಿಗರ್ ಆಗುತ್ತೆ. ಸೊ ಅದೊಂದು. ಮತ್ತು ವೈದ್ಯರು ಹೇಳಿದ ಥರ ದಯವಿಟ್ಟು ಮಾತ್ರೆನ ಮಿಸ್ ಮಾಡಬೇಡಿ.
ಟೈಮ್ ಕರೆಕ್ಟಾಗಿ ತೊಗೊಂಡ್ರೆ ಸಾಕು. ಎಸ್ ಡಾಕ್ಟರ್ ನಂದಿನಿ ಮಿಟ್ಟಾ ಅವರೇ, ನಾವು ಸ್ಪರ್ಶ್ ಅದರಲ್ಲಿ ಯಲಾಂಕದಲ್ಲಿ ಒಂದು ಉತ್ತಮವಾದ ಅಡ್ವಾನ್ಸ್ ಟ್ರೀಟ್ಮೆಂಟ್ ಇದೆ ಅಂತ ಕೇಳಿದೀವಿ. ಈಗ ಮೂರ್ಛೆ ರೋಗ ಬಂದವರು ಟ್ಯಾಬ್ಲೆಟ್ ತಗೊಳ್ತಾ ಇರ್ತಾರೆ, ಮತ್ತೆ ಮತ್ತೆ ಅವ್ರು ಬಂದಾಗ ಮೆಡಿಸಿನ್ ಇಂದ ಕ್ಯೂರ್ ಆಗದೆ ಇರೋದು ಸರ್ಜರಿಯಿಂದ ಏನಾದ್ರು ಕ್ಯೂರ್ ಆಗುತ್ತಾ ಅಂತ. ಆ್ಯಕ್ಚುಲಿ 10% ಕೇಸಸಲ್ಲಿ ನಮಗೆ ಎಷ್ಟು ಮೆಡಿಸಿನ್ ತಗೊಂಡಿದ್ದು ಫಿಟ್ಸ್ ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ, ಬೀಳ್ತಾ ಇರ್ತಾರೆ, ಇಂಜುರೀಸ್ ಆಗ್ತಾ ಇರುತ್ತೆ, ಅವರ್ ಲೈಫ್ ವಿಲ್ ಬಿ ವೆರಿ ಡಿಸ್ಟರ್ಬ್. ಸೊ ಆ ಥರ ಕೇಸಸಲ್ಲಿ ನಮಗೆ ಅಡ್ವಾನ್ಸ್ಡ್ ನೆಕ್ಸ್ಟ್ ಎವ್ಯಾಲ್ಯೂಯೇಷನ್ ಮಾಡ್ತೀವಿ. ನಮ್ಮ ಸೆಂಟರಲ್ಲಿ ವಿಲ್ ಡೂ ಎ ಥಿಂಗ್ ಕಾಲ್ ವಿಡಿಯೋ ಇಜಿ ಅನ್ನು ಮಾಡ್ತೀವಿ. ಅವ್ರಿಗೆ ಈ ಇಜಿ ಕನೆಕ್ಟ್ ಮಾಡಿ ಅವ್ರಿಗೆ ಏ ಥರ ಫಿಟ್ಸ್ ಬರುತ್ತೋ ಫಿಟ್ಸ್ ಎಲ್ಲ ರಿಕಾರ್ಡ್ ಮಾಡ್ತೀವಿ. ಸೊ ಫಿಟ್ಸ್ ಅಟ್ಲೀಸ್ಟ್ ಒಂದು 3-4 ಫಿಟ್ಸ್ ರಿಕಾರ್ಡ್ ಮಾಡ್ತೀವಿ ಚೆನ್ನಾಗಿ ಬಂದದ್ದು. ಒಂದೇ ಜಾಗ ಅಲ್ಲಿ ಬರ್ತದ ಇಲ್ಲ ಇಲ್ಲಿ ನೋಡಬೇಕು. ಸೊ ಇಫ್ ಇಟ್ ಈಸ್ ಕಮಿಂಗ್ ಎಕ್ಸಾಕ್ಟ್ಲಿ ಟ್ರೈ ಟು ಲೊಕೇಟ್ ಒಂದೇ ಜಾಗ ಅಲ್ಲಿ ಬರ್ತಾ ಇದೆ, ಅದು MRI ಅಲ್ಲಿ ಆ ಜಾಗ ಅಲ್ಲಿ ಏನಾದ್ರು ಸ್ಟ್ರಕ್ಚರಲ್ ಪ್ರಾಬ್ಲಮ್ ಇದ್ದೀರಾ ಸರ್ಜರಿ ಮಾಡುವಾಗ ನಮಗೆ ಕಂಪ್ಲೀಟ್ ಸೀಜರ್ ಫ್ರೀಡಮ್ ಬರುತ್ತೆ. ಸೊ ವಿ ಕ್ಯಾನ್ ಗಿವ್ ಎ ಬೆಟರ್ ಲೈಫ್ ಟು ದಟ್ ಪೇಷಂಟ್. ಬ್ಯಾಕ್ ಆಗಲ್ಲ ಅಂತ ಹೇಳ್ತೀರಾ ನೀವು ಒಂದ್ಸಲ ಸರ್ಜರಿ ಆದ್ಮೇಲೆ? ಬರಲ್ಲ. ಸೊ 85% ಕೇಸಸಲ್ಲಿ ವಿ ಕ್ಯಾನ್ ಗಿವ್ ದ ಸೀಜರ್ ಫ್ರೀಡಮ್. ಔಟ್ ಆಫ್ 100 ಪೀಪಲ್ 85 to 90% ಪೇಷಂಟ್ಸಲ್ಲಿ ಕಂಪ್ಲೀಟ್ ಫಿಟ್ಸ್ ಟ್ಯಾಬ್ಲೆಟ್ ನಿಲ್ಸಿದೂ ಬರಲ್ಲ, ಕಂಪ್ಲೀಟ್ ಕ್ಯೂರ್ ಆಗುತ್ತೆ. ಸೊ ಕಂಪ್ಲೀಟ್ ಫುಲ್ ಸ್ಟಾಪ್ ಇಡ್ಬೋದಲ್ವಾ? ಎಸ್, ಈ ನಿಟ್ಟಿನಲ್ಲಿ ಸ್ಪರ್ಶ್ ಹಾಸ್ಪಿಟಲ್ ಅದರಲ್ಲೂ ಯಲಹಂಕದಲ್ಲಿ ಒಂದು ಒಳ್ಳೆ ಫೆಸಿಲಿಟೀಸ್ ಇದೆ, ಇದರ ಒಂದು ಉಪಯೋಗ ಪಡ್ಕೊಳ್ಬೇಕು ಎಲ್ಲರೂ ಅಂತ ಹೇಳ್ಬೋದು. ಬಹಳ ಉತ್ತಮವಾದ ಸಲಹೆ ಮಾಹಿತಿ ಕೊಟ್ಟಿದ್ದಾರೆ ಇಬ್ಬರಿಗೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ನಮಸ್ಕಾರ, ಥ್ಯಾಂಕ್ ಯು. ಸೊ ಇದೇ ತರ ಇನ್ನಷ್ಟು ಉತ್ತಮವಾದ ಮಾಹಿತಿ ನಿಮಗೋಸ್ಕರ ಆಫ್ಟರ್ ದಿಸ್ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್, ವಿಜಯ ಕರ್ನಾಟಕ ಪಾಡ್ಕಾಸ್ಟ್ ನೀವು ನೋಡ್ತಾ ಇದ್ದೀರಾ. ಫಾಸ್ಟ್ ಫುಡ್, ಫಾಸ್ಟ್ ವರ್ಲ್ಡ್ ಜೀವನ ಕೂಡ ಫಾಸ್ಟ್ ಆಗಿ ಮುಗ್ದೋಗ್ತಿದೆ. ವಿಶೇಷವಾಗಿ ಯಂಗ್ಸ್ಟರ್ ಅಂತೂ ಅವರಲ್ಲಿ ಸಮಸ್ಯೆಗಳು ಬರ್ತಾ ಇದೆ ಸಿಕ್ಕಾಪಟ್ಟೆ. ಅದ್ರಲ್ಲಿ ಸ್ಟ್ರೋಕ್ಸ್ ಅಂತ ಬಂದ್ಬಿಟ್ರೆ ಜೀವನ ತಟಸ್ಥ ಆಗ್ಬಿಡುತ್ತೆ. ಏನಿದು ಸ್ಟ್ರೋಕ್, ಯಾಕೆ ಬರುತ್ತೆ, ಸಾಕಷ್ಟು ಇನ್ಫಾರ್ಮೇಶನ್ ತಿಳಿಸ್ಕೊಡಕ್ಕೆ ನಮ್ಮ ಜೊತೆ ಸ್ಪರ್ಶ್ ಗ್ರೂಪ್ ಆಫ್ ಹಾಸ್ಪಿಟಲ್ ನ ವೆರಿ ಫೇಮಸ್ ರಿನೌಡ್ ಡಾಕ್ಟರ್, ಅದರಲ್ಲೂ ಹೆಣ್ಣೂರು ಮತ್ತೆ ಇನ್ಫ್ಯಾಂಟ್ ರೋಡಲ್ಲಿ ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇವರು ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್, 18 ವರ್ಷಕ್ಕಿಂತ ಹೆಚ್ಚಿನ ಎಕ್ಸ್ಪೀರಿಯನ್ಸ್ ಇದೆ. ನಮ್ಮ ಡಾಕ್ಟರ್ ನಿತಿನ್ ಕುಮಾರ್ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಓಕೆ, ಸ್ಟ್ರೋಕ್ ಅಂತ ಕೇಳಿದ್ರೆ ಭಯ ಆಗ್ಬಿಡತ್ತೆ. ಯಂಗ್ಸ್ಟರ್ಸ್ ಅಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ. ಏನಿದು ಸ್ಟ್ರೋಕ್ ಅಂತ ಹೇಳೋದು ಡಾಕ್ಟರ್? ಸ್ಟ್ರೋಕ್ ಅನ್ನೋದು ಒಂದು ಕಾಲದಲ್ಲಿ ಬರೀ ಹಿರಿಯರಿಗೆ ಒಂದು 50 ವರ್ಷ 60 ವರ್ಷ ದಾಟದವ್ರಿಗೆ ಇರ್ತಿತ್ತು. ಬಟ್ ಈಗಿನ ಒಂದು ಲಾಸ್ಟ್ ಒಂದು 20 ವರ್ಷದಲ್ಲಿ ಯಂಗ್ಸ್ಟರ್ಸ್ಗೆ ಅಂದ್ರೆ ಒಂದು 40 ವರ್ಷಕ್ಕಿಂತ ಚಿಕ್ಕ ವಯಸ್ಸಿನವರಿಗೆ ಬಹಳನೇ ಸ್ಟ್ರೋಕಿನ ಒಂದು ಸಮಸ್ಯೆ ಕಾಡ್ತಾ ಇದೆ. ಈಗಿನ ಪರಿಸ್ಥಿತಿಯಲ್ಲಿ ಆಲ್ಮೋಸ್ಟ್ ಒಂದು 15 to 20%, 15-20% ಕೇಸ್ಗಳು ಯಂಗ್ಸ್ಟರ್ಸ್ಗೆ ಬರ್ತಾ ಇದೆ. ಇದು ಯಾವ ರೀತಿ ಟ್ರೆಂಡ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇನ್ನೊಂದು ಬಹುಶಃ ಒಂದು 20 ವರ್ಷ ಆಗಲಿ 30 ವರ್ಷ ಆದ್ಮೇಲೆ ಇದು 50% ಆಗೋ ಪಾಸಿಬಿಲಿಟಿ ಕೂಡ ಇರ್ಬೋದು. ಸೊ ಒಂದು ಕಾಲದಲ್ಲಿ ಯಂಗ್ಸ್ಟರ್ಸ್ ಆರ್ ಸೇಫ್, ಇದೆಲ್ಲ ಡಿಸೀಸ್ ಆಫ್ ದ ಓಲ್ಡ್ ಏಜ್ ಅಂತ ಹೇಳ್ತಿದ್ರು, ಹಾರ್ಟ್ ಅಟ್ಯಾಕ್ ಆಗ್ಲಿ, ಸ್ಟ್ರೋಕ್ ಆಗ್ಲಿ, ಅಥವಾ ಕ್ಯಾನ್ಸರ್ ಆಗ್ಲಿ. ಬಟ್ ಈಗಿನ ಪರಿಸ್ಥಿತಿನಲ್ಲಿ ಇದೆಲ್ಲ ಇಟ್ಸ್ ಗೆಟಿಂಗ್ ಟೂ ಮಚ್ ಆಫ್ taking more center stage, and this is not something to be feeling okay about. It's really complicated. So ಇದ್ರ ಬಗ್ಗೆ ನಾವು ಚಿಂತೆ ಮಾಡೋದು ಖಂಡಿತ. ಆಗಿದ್ರೆ ಈಗ ರೀಸನ್ ಏನಪ್ಪಾ ಅಂತ ಹುಡುಕೋದಾದ್ರೆ ಬರ್ಡನ್, ಸ್ಟ್ರೆಸ್ ಇದೇ ಕಾರಣ ಆಗುತ್ತಾ, ಹೇಗೆ? ಅದೇ ನಾವು ನೋಡ್ತಾ ಬಂದ್ರೆ ಈ ಒಂದು ಲಾಸ್ಟ್ ಒಂದು 30-40 ವರ್ಷಗಳ ಒಂದು ಸಮಯದಲ್ಲಿ ಯಾವ ರೀತಿ ಒಂದು ಡೆವಲಪ್ಮೆಂಟ್ಸ್ ಆಗಿರ್ಬೋದು ಅಥವಾ ಗ್ರೋತ್ ಇರ್ಬೋದು. ಈಗ ಊಟದಲ್ಲೂ ಅಷ್ಟೇ, ಈಗ ಫಾಸ್ಟ್ ಫುಡ್ಸ್ ಆಗಲಿ ಅಥವಾ ಹ್ಯಾಬಿಟ್ಸ್ಗಳಾಗಲಿ, ಈಗ ಸ್ಮೋಕಿಂಗ್ ಇರ್ಬೋದು, ಡ್ರಿಂಕ್ಸ್ ಇರ್ಬೋದು, ಈ ರೀತಿ ಒಂದು ಪ್ರಾಪರ್ ಈಟಿಂಗ್ ಪ್ಯಾಟರ್ನ್ಗಳನ್ನ ಕಳ್ಕೊತಾ ಇದ್ದೀವಿ. ನಮ್ಮ ಊಟಗಳಲ್ಲಿ ಸಾಕಷ್ಟು ಎಣ್ಣೆ ಪದಾರ್ಥಗಳು ಜಾಸ್ತಿ, ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ. ಈಗ ಪ್ರಾಸೆಸ್ಡ್ ಫುಡ್ ಅಂತ ನಾವು ಕರಿತೀವಿ. ಪ್ರಾಸೆಸ್ಡ್ ಫುಡ್ ಅಂತ ಹೇಳಿದ್ರೆ ಒಂಥರ ಈಗ ತುಂಬಾ ವರ್ಷಗಳ ತನಕ ನಾವು ಅದನ್ನ ಇಟ್ಕೊಬೋದು ಫ್ರಿಡ್ಜಲ್ಲಿ ಆಗಲಿ, ಅಥವಾ ಅದನ್ನ ಯಾವ ರೀತಿ ತಯಾರು ಮಾಡಿರ್ತಾರೆ ಅಂದ್ರೆ ಒಂದು ಅನಿಮಲ್ ವಾಟ್ ಎವರ್ ಈಟ್ ಚಿಕನ್ ಅಥವಾ ಮೀಟ್ ವಾಟ್ ಎವರ್ ಇಟ್ ಇಸ್, ಅದನ್ನ ಇಮಿಡಿಯೇಟ್ ಆಗಿ ತಿನ್ಬೇಕು. ಅದರ ಲೈಫ್ ಸ್ಪ್ಯಾನ್ ಇರೋದೇ ಅಷ್ಟು. ಅದನ್ನ ನಾನು ಒಂದು 2 ತಿಂಗಳ 6 ತಿಂಗಳ ಬಿಟ್ಟು ತಿಂತೀನಿ ಅಂದ್ರೆ ಅದನ್ನ ಸೇವ್ ಮಾಡ್ಬೇಕಂತ, ಅದನ್ನ ಅದೇ ಪೊಸಿಷನ್ ಇಟ್ಕೋಬೇಕಂದ್ರೆ ಯಾವ ತರದ ಒಂದು ಪ್ರಿಸರ್ವೇಟಿವ್ಸ್ ಬಳಸಿರ್ತಾರೆ, ಅಥವಾ ಕಲರಿಂಗ್ ಏಜೆಂಟ್ಸ್ ಇರ್ಬೋದು, ಅಥವಾ ಅದೆಲ್ಲ ದೇ ಟ್ರೈ ಟು ಮೇಕ್ ಇಟ್ ಲುಕ್ ಬೆಟರ್, ನೋಡ್ಲಿಕ್ಕೆ ಅಷ್ಟೇ. ಬಟ್ ಅದನ್ನ ತಿಂದ್ರೆ ಅದ್ರಲ್ಲಿ ಬರೋಂಥ ಕಾಯಿಲೆಗಳು ಈ ತರ ಸ್ಟ್ರೋಕ್ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು. ಸೊ ಸ್ಮೋಕಿಂಗು ಅಷ್ಟೇ. ಮೊದಲು ಸ್ಮೋಕಿಂಗ್ ಅದೊಂಥರ ಭಯ ಇರ್ತಿತ್ತು, ಸ್ಮೋಕಿಂಗ್ ಚಿಕ್ಕ ವಯಸ್ಸಲ್ಲಿ ಸ್ಟಾರ್ಟ್ ಮಾಡೋಕ್ಕೇನೆ ಎಲ್ರ ಮುಂದೆ. ಬಟ್ ಈಗ ಎಷ್ಟು ಕಾಮನ್ ಆಗಿದೆ ಅಂದ್ರೆ ಚಿಕ್ಕ ಮಕ್ಕಳು, ಹೆಣ್ಮಕ್ಳು ಅಷ್ಟೇ, ಗಂಡಸರಷ್ಟೇ ಈಕ್ವಾಲಿಟಿ ಅನ್ಕೊಂಡು ಹೆಚ್ಚು ಕಡಿಮೆ ಅಷ್ಟು ನೋಡ್ತೀವಿ ನಾವು. ಅಂಡ್ ದಟ್ ಇಸ್ ಅನದರ್ ರೀಸನ್. ಸ್ಟ್ರೆಸ್ಸು ಅಷ್ಟೇ, ಚಿಕ್ಕ ವಯಸ್ಸಲ್ಲೇ ತುಂಬಾ ಅಚೀವ್ ಮಾಡ್ಬೇಕಂತ ಆಸೆ,
ಆಸೆ ಬೆಟ್ಟದಷ್ಟು ಕಾಂಪಿಟೇಟಿವ್ ಅದಕ್ಕೆ ಆಗುವಂಥ ಒಂದು ಏನೊಂದು ಒಂದು ಎಕ್ಸಸೈಸ್ ಆಗಲಿ, ಅದಕ್ಕೊಂದು ಪರಿಶ್ರಮ ಪಡೋದು, ಅದರಲ್ಲಿ ಅಷ್ಟು ಅಗ್ರೆಸಿವ್ ಇರಲ್ಲ. ಬಟ್ ದ ಕೈಂಡ್ ಆಫ್ ಥಾಟ್ಸ್ ಅಂಡ್ ಎಷ್ಟು ಮೇಲಕ್ಕೆ ನಾವು ಹತ್ತಬೇಕು, ದುಡ್ಡು ಮಾಡಬೇಕು ಅಥವಾ ಅದು ಮಾಡಬೇಕು, ಎತ್ಕೊಂಡ್ಕೋಬೇಕು, ದೊಡ್ಡ ದೊಡ್ಡ ಗಾಡಿಗಳು ಬೇಕು. ಸೊ ಯು ಆರ್ ಪುಟಿಂಗ್ ಯುವರ್ ಸೆಲ್ಫ್ ಟೂ ಮಚ್ ಇನ್ ಟು ದ್ಯಾಟ್ ಸ್ಟ್ರೆಸ್. ಈ ಹೈಪರ್ ಅಚೀವ್ಮೆಂಟ್, ಹೈಪರ್ ಎಲ್ಲ ಬೇಕು ಅನ್ನೋ ಒಂದು ಆಸೆಯಲ್ಲಿ ಸ್ಟ್ರೆಸ್ ತಂದ್ಕೊಂತೀವಿ ಚಿಕ್ಕ ವಯಸ್ಸಲ್ಲೇ. ಸೊ ಹೀಗೆ ಇವೆಲ್ಲ ನೋಡ್ತಾ ಇದ್ರೆ ಒಂದು ಕಾಲದಲ್ಲಿ ಇವೆಲ್ಲ ಬಹುಶಃ ಇರಲಿಲ್ವೋ ಏನೋ. ಈಗ ಬರ್ಬರ್ತಾ ದಿಸ್ ಇಸ್ ಲೈಕ್ ಕ್ರೀಪಿಂಗ್ ಇನ್ ಸೈಟ್. ಕಾಯಿಲೆ ಅಂದ್ರೆ ವಯಸ್ಸಾದವ್ರಿಗೆ ಮಾತ್ರ ಇಲ್ಲ ಯಂಗ್ಸ್ಟರ್ಸ್ಗೂ ಜಾಸ್ತಿ ಬರ್ತಾ ಇದೆ. ಮತ್ತೆ ಇವೆಲ್ಲ ಕಾರಣಗಳು. ಈಗ ಅರ್ಲಿ ಸ್ಟೇಜ್ ಸಿಂಪ್ಟಮ್ಸ್ ಅಂತ ನೋಡೋದಾದ್ರೆ ಯಾವ ತರ ಇರುತ್ತೆ ಈ ಸ್ಟ್ರೋಕ್ ಬಂದಾಗ? ಸೊ ಸ್ಟ್ರೋಕು ಇದು ಬಹುಶಃ ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಅಂತ ನಾನು ಅನ್ಕೊತೀನಿ. ಸ್ಟ್ರೋಕು ಒಂಥರ ಸಿಡಲ್ ಬಡ್ದಂಗೆ ಅಂತ ಅಂದ್ಕೊಳ್ಳಿ, ಒಂದು ಲೈಟ್ನಿಂಗಿಂದ ಸಡನ್ನಾಗಿ ಬಂದುಬಿಡುತ್ತೆ. ಈಗ ಯಾವ ರೀತಿ ಹಾರ್ಟ್ ಅಟ್ಯಾಕು ಸಡನ್ನಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ದವರಿಗೆ ಸಡನ್ನಾಗಿ ಬಿದ್ದೋಗ್ತಾರೆ. ಎಷ್ಟೊಂದು ಸತಿ ವೀಡಿಯೋಗಳಲ್ಲಿ ನೋಡಿರ್ತೀರಿ, ಸ್ಪೀಚ್ ಕೊಡ್ತಾ ಇದ್ದಂಗೆ ಬಿದ್ದೋಗ್ತಾರೆ, ಸತ್ತೋಗ್ತಾರೆ. ಆ ರೀತಿ ಸ್ಟ್ರೋಕ್ ಸಹ ಹಾಗೆ ಸಡನ್ನಾಗಿ ಬರುತ್ತೆ. ಬಟ್ ಕೆಲವು ಸಿನಾರಿಯೋಗಳಲ್ಲಿ ಇಟ್ ಮೇ ಕಮ್ ಆಸ್ ಅ ವಾರ್ನಿಂಗ್ ಸ್ಟ್ರೋಕ್ ಅಥವಾ ಮಿನಿ ಸ್ಟ್ರೋಕ್ ಅಂತ ಹೇಳ್ತೀವಿ. ಅಂದರೆ ಸಡನ್ನಾಗೆ ಕಣ್ಣು ಒಂಚೂರು ಮಂಜಾದಂಗೆ ಆಗೋದು, ಯಾವ್ದಾರ ಒಂದು ಕಣ್ಣು ಕೆಲವೊಮ್ಮೆ ಕಾಣಲಿಲ್ಲ ಸರ್, ನನಗೆ 15 ನಿಮಿಷ ಕಾಣಿಸ್ಲಿಲ್ಲ ಕಣ್ಣು, ಆಮೇಲೆ ಕಾಣಿಸ್ಲಿಲ್ಲ, ಎಲ್ಲ ಕಂಪ್ಲೀಟ್ಲಿ ಕತ್ಲ ಕಣ್ಣಿಲ್ಲ ಅಂತ ಅಂದ್ಕೊಂಡೆ ನಾನು. ಆಮೇಲೆ ಸಡನ್ನಾಗಿ ಒಂದೆರಡು ಗಂಟೆ ಆದ ಮತ್ತೆ ಕಾಣಕ್ಕೆ ಶುರು ಆಯಿತು. ನಾನು ನಾರ್ಮಲ್ ಆಗಿದೆ. ಇದಾಗಿದ್ದು 3 ವರ್ಷದಿಂದ ಅಂತ ಹೇಳ್ತಾರೆ ಸ್ಟ್ರೋಕ್ ಆದವರು. ಅಂದರೆ ದಟ್ ವಾಸ್ ಒನ್ ಆಫ್ ದಿ ವಾರ್ನಿಂಗ್ ಸ್ಟ್ರೋಕ್ ವಿಚ್ ಹ್ಯಾಪೆಂಡ್. ಅಥವಾ ಕೆಲವೊಮ್ಮೆ ಒಂದು ಅರ್ಧ ಗಂಟೆ ಅಥವಾ ಒಂದು ಅರ್ಧ ದಿನಾನೇ ಒಂದು ಕಡೆ ನನಗೆ ನಂಬಿತ್ತು, ಅಂದರೆ ನನಗೆ ಸ್ಟ್ರೆಂತ್ ಇರಲಿಲ್ಲ, ಗೊತ್ತಾಗ್ತಿರ್ಲಿಲ್ಲ, ಆಮೇಲೆ ಸರಿ ಹೋಗ್ಬಿಟ್ಟೆ, ಡಾಕ್ಟ್ರ್ ಹತ್ರ ಹೋಗೋ ನೆಸೆಸಿಟಿ ಬರಲಿಲ್ಲ ಅಂತಾರೆ. ದ್ಯಾಟ್ ಕುಡ್ ಬಿ ಒನ್ ಆಫ್ ದ ಟೈಪ್ ಆಫ್ ಸ್ಟ್ರೋಕ್. ಕೆಲವರಿಗೆ ಸಡನ್ನಾಗಿ ಒಂದು ಸ್ವಲ್ಪ ಹೊತ್ತು ನಡಿಲಿಕ್ಕೆ ಒಂಥರ ಬ್ಯಾಲೆನ್ಸ್ ಇಲ್ಲದೆ ಇದ್ದಂಗೆ ಬೀಳೋ ಥರ ಇರ್ತಾರೆ, ಅದು ಒಂಥರ ಸ್ಟ್ರೋಕೆ. ಸೊ ಅಂದರೆ ಆ ಮೊಮೆಂಟಲ್ಲಿ ರಕ್ತ ಸಂಚಲನೆ ಮೆದುಳಿಗೆ ಒಂದು ಸ್ವಲ್ಪ ಕಡಿಮೆ ಆಗಿರುತ್ತೆ, ಒಂದು ಕ್ಲಾಟ್ ಆಗಿರ್ಬೋದು. ಆಮೇಲೆ ನಮ್ಮ ಶರೀರದಲ್ಲಿ ಇರೋಂಥ ಕೆಲವು ಸೇಫ್ಟಿ ಮೆಕ್ಯಾನಿಸಮ್ಗಳಿಂದ ಅದು ಡಿಸಾಲ್ವ್ ಆಗಿರ್ಬೋದು. ಆ ಕ್ಲಾಟು ಡಿಸಾಲ್ವ್ ಆಗಿ ಮತ್ತೆ ಬ್ಲಡ್ ಫ್ಲೋ ಸ್ಟಾರ್ಟ್ ಆಗಿ ಮತ್ತೆ ದ ಸ್ಟ್ರೋಕ್ ವುಡ್ ಹ್ಯಾವ್ ಕೈಂಡ್ ಆಫ್ ಟೇಕಿಂಗ್ ಕೇರ್ ಆಫ್ ಇಟ್ ಸೆಲ್ಫ್ ವಿದೌಟ್ ಎನಿ ಟ್ರೀಟ್ಮೆಂಟ್. ಸೊ ಇದನ್ನು ಏನು ಅನ್ಕೊತೀವಿ ನಾವು, ಏನಿಲ್ಲ ಬಿಡಪ್ಪ ಅಂತ ಅನ್ಕೊತೀವಿ. ಬಟ್ ಆ್ಯಕ್ಚುಲಿ ಅದು ಒಂಥರ ಇನಿಷಿಯಲ್ ವಾರ್ನಿಂಗ್. ಸೊ ಆ ಪ್ರೋಸೆಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಬರ್ಬರ್ತಾ ದ ಬ್ಲಡ್ ವೆಸಲ್ಸ್ ಗೆಟ್ ಡ್ಯಾಮೇಜ್, ಕ್ಲಾಟ್ಸ್ ಆಗ್ಬೋದು, ಇದು ದೊಡ್ಡ ಸ್ಟ್ರೋಕ್ ಆಗೋದು ಮುಂದೆ. ಹಾಗಾಗಿ ಇಂಥ ಯಾವುದೇ ಒಂದು ಸಿಂಟಮ್ ಈ ರೀತಿ ಇದ್ದರೆ ವಿಚ್ ಇಸ್ ನಾಟ್ ದ ರೆಗ್ಯುಲರ್, ಒಂದು ಸ್ವಲ್ಪ ತಲೆನೋವು ಬಂದು ಹೋಗೋದು ಪರವಾಗಿಲ್ಲ, ಒಂಚೂರು ತಲೆ ಸುತ್ತು ಬರೋದು ಪರವಾಗಿಲ್ಲ, ಒಂದು ಲೆವೆಲ್ಗಿಂತ ಜಾಸ್ತಿ ಅಥವಾ ಏನೋ ನಿಮಗೆ ಸರಿ ಕಾಣಿಸ್ಲಿಲ್ಲ ಅಂದರೆ ಇಟ್ಸ್ ಬೆಸ್ಟ್ ಗೋ ಟು ದ ಡಾಕ್ಟ್ರಿಗೆ ತೋರಿಸಿದ್ರೆ ಐ ಥಿಂಕ್ ಲೆಟ್ ದೆಮ್ ಡಿಸೈಡ್, ಲೆಟ್ ದ ಡಾಕ್ಟರ್ಸ್ ಟೇಕ್ ಕೇರ್ ಆಫ್ ದ್ಯಾಟ್. ಟ್ರೀಟ್ಮೆಂಟ್ ಹೇಗೆ ಡಾಕ್ಟರ್? ಹಾಗೆ ಈಗ ಫಾಸ್ಟ್ ಪಾತ್ವೆ ಅಂದರೆ ಏನು? ಸೊ ಈಗ ಫಾಸ್ಟ್ ಅಂತ ಒಂದು ಹೇಳ್ತೀವಿ, ನಾನು ಚಿಕ್ಕದಾಗಿ ಹೇಳ್ತೀನಿ ಸಿಂಪ್ಟಮ್ಸ್ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು. ಮೆದುಳು ನಮ್ಮ ಶರೀರನ ಕಂಟ್ರೋಲ್ ಮಾಡುತ್ತೆ. ಮೆದುಳಿಗೆ ರಕ್ತ ಸಂಚಲನೆ ಇಲ್ಲದೆ ಹೋದರೆ ಸ್ಟ್ರೋಕ್ ಆಗುತ್ತೆ. ಅದು ಕ್ಲಾಟ್ ಆಗಿರ್ಬೋದು ಬ್ರೈನಲ್ಲಿ ಅಥವಾ ಬ್ಲೀಡಿಂಗ್ ಆಗಿರ್ಬೋದು. ಸೊ ಮೆದುಳು ರೈಟ್ ಸೈಡ್ದು ಕೆಲಸ ಮಾಡಿಲ್ಲ ಅಂದರೆ ಲೆಫ್ಟ್ ಸೈಡ್ ಕೈ, ಕಾಲು ಮತ್ತು ಮುಖ ವೀಕ್ ಆಗಿಬಿಡುತ್ತೆ. ಅದೇ ಲೆಫ್ಟ್ ಸೈಡ್ ಬ್ರೈನ್ ಅಂದರೆ 2 ಬ್ರೈನ್ ಇರುತ್ತೆ, 2 ಪೋರ್ಷನ್ ಇರುತ್ತೆ. ಲೆಫ್ಟ್ ಸೈಡ್ಗೆ ಆಗಿದ್ರೆ ರೈಟ್ ಸೈಡ್ ಕಂಪ್ಲೀಟ್ ಬಿದ್ದೋಗುತ್ತೆ. ಸೊ ದೇರ್ ಇಸ್ ಆಲ್ವೇಸ್ ದಿಸ್ ಒನ್ ಸೈಡೆಡ್ ವೀಕ್ನೆಸ್ ಮೋಸ್ಟ್ ಆಫ್ ದ ಟೈಮ್. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಫೇಸ್ ಬಿಕಮಿಂಗ್ ವೀಕ್, ದಟ್ ಈಸ್ ಎಫ್, ಆರ್ಮ್ ಬಿಕಮಿಂಗ್ ವೀಕ್, ದಟ್ ಈಸ್ ಎ, ಎಸ್ ಬಿಕಮಿಂಗ್ ವೀಕ್, ದಟ್ ಈಸ್ ಸ್ಪೀಚ್, ಅಂದರೆ ಮಾತಾಡಲಿಕ್ಕೆ ಕಷ್ಟ ಆಗುವಂಥದ್ದು. ಇವು 3 ಇತ್ತು ಒಬ್ಬರಿಗೆ ಸಡನ್ನಾಗಿ ಆಯ್ತು ಅಂತ ಹೇಳಿದ್ರೆ ಮೋಸ್ಟ್ಲಿ ಸ್ಟ್ರೋಕ್ ಆಗಿರಬೇಕಂತ ಅನ್ಕೋಬೇಕು. ಲಾಸ್ಟ್ ಟಿ ಬಂದ್ಬಿಟ್ಟು ಟೈಮ್ ಅಂತ, ಅಂದರೆ ಇದಕ್ಕೆ ಟೈಮು ಈಸ್ ಇಂಪಾರ್ಟೆಂಟ್. ಒಬ್ಬರಿಗೆ ಸ್ಟ್ರೋಕ್ ಬಂದವ್ರಿಗೆ ಇವತ್ತು ಸ್ಟ್ರೋಕ್ ಆಯಿತು 1-2 ದಿನ ಬಿಟ್ಟು ಹೋಗೋಣ ಅಂತ ಅಲ್ಲ. ಅದು ಈಗಲೇ ಇಟ್ಸ್ ಲೈಕ್ ಅಬ್ರಪ್ಟ್ ಗೋಲ್ಡನ್ ಅವರ್, ಇಟ್ಸ್ ಅನ್ ಅಬ್ರಪ್ಟ್ ಇಟ್ಸ್ ಅಂದರೆ ಒಂಥರ ಕಡ್ದಂಗೆ. ಅದು ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಹೋಗಬೇಕು. ನಮ್ಮ ಒಂದೊಂದು ಸೆಕೆಂಡ್ ದೇಸೆ ಅರೌಂಡ್ ಒಂದೊಂದು ಸೆಕೆಂಡ್ಗೆ ಆಲ್ಮೋಸ್ಟ್ ಒಂದು ಥೌಸಂಡ್ಸ್ ಆಫ್ ಬ್ರೈನ್ ಸೆಲ್ಸ್ ಡೈ. ಒಂದು ಮಿನಿಟಲ್ಲಿ ಲಕ್ಷಗಟ್ಟಲೆ ಬಿಲಿಯನ್ ಬ್ರೈನ್ ಸೆಲ್ಸ್ ಡೈ. ಹಾಗಾಗಿ ಎವ್ರಿ ಸೆಕೆಂಡ್ ಕೌಂಟ್ಸ್ ಅಂತ ಹೇಳೋದಕ್ಕೆ ನಾವು ಫಾಸ್ಟ್ ಪಾತ್ವೇನ ಫಾಲೋ ಮಾಡಿ ಅಂತ ಹೇಳೋದು. ಅದು ಇದು ಈಸಿ, ಯಾರಿಗೇ ಆಗಲಿ ಫಾಸ್ಟ್ ಅಂದ್ಕೊಳ್ಳಿ ಏನಂತ ನೋಡ್ತಾರೆ. ಫೇಸು, ಆರ್ಮ್, ಸ್ಪೀಚ್ ಎಲ್ಲ ಹೋಯಿತು, ಸಡನ್ನಾಗಿ ಹೋಯ್ತು ಅಂದರೆ ಸ್ಟ್ರೋಕ್, ಹಾಸ್ಪಿಟಲ್ ಕರ್ಕೊಂಡು ನಡಿ. ಸೊ ಇದಕ್ಕೆ ಗೋಲ್ಡನ್ ಪೀರಿಯಡ್ ಅಂತಲೂ ಅಟ್ಯಾಚ್ ಮಾಡ್ತಾರೆ. ಸ್ಟ್ರೋಕ್ ಆದವರಿಗೆ ಆದಷ್ಟು ಬೇಗ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು. ಈಗ ಒಂದು 3-4 hours ಒಳಗೆ ಕರ್ಕೊಂಡು ಹೋದರೆ ಆದಷ್ಟು ಒಳ್ಳೆಯದು. 4.5 hours ಇಸ್ ದ ಗೋಲ್ಡನ್ ಪೀರಿಯಡ್. ಬಟ್ ನೀವು 4.5 hour ಆ ಟೈಮ್ಗೆ ಜಸ್ಟ್ ಇನ್ನೊಂದು 5 ನಿಮಿಷ ಬೇಕಾದ್ರೆ ಹೋದರೆ ಅಲ್ಲಿ ಡಾಕ್ಟರ್ ನೋಡ್ಬೇಕು, ಹಿಸ್ಟ್ರಿ ತೊಗೋಬೇಕು. ದೇ ಹ್ಯಾವ್ ಟು ಎಕ್ಸಾಮಿನ್, ದೇ ಹ್ಯಾವ್ ಟು ಗೆಟ್ ದ ಸ್ಕ್ಯಾನ್. ಸೊ ಇಟ್ಸ್ ನಾಟ್ ಈಸಿ. ಗೋ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್ ಇಸ್ ದ ಮಂತ್ರ. ಹೋದರೆ ವಿ ಗಿವ್ ಇಂಜೆಕ್ಷನ್ಸ್ ಟು ಡಿಸಾಲ್ವ್ ದ ಕ್ಲಾಟ್. ಕ್ಲಾಟ್ ಆಗಿದ್ರೆ ಡಿಸಾಲ್ವ್ ಮಾಡ್ತೀವಿ. ಬ್ಲೀಡ್ ಇದ್ದರೆ ಪಾಸಿಬ್ಲಿ ಸರ್ಜರಿ ಬೇಕಾಗ್ಬೋದು ಅಥವಾ ಬೇರೆ ಏನಾದ್ರು ಬೇಕಾಗ್ಬೋದು. ದಟ್ ಅಕಾರ್ಡಿಂಗ್ಲಿ ದ ಟ್ರೀಟ್ಮೆಂಟ್ ಇಸ್ ಟೇಕಿಂಗ್ ಕೇರ್. ಕ್ಲಾಟ್ ಬೇಸ್ಡ್ ಸ್ಟ್ರೋಕ್ಸ್ ಆರ್ ಮೆಜಾರಿಟಿ. ಆಲ್ಮೋಸ್ಟ್ 85 to 90% ಆಫ್ ಆಲ್ ಸ್ಟ್ರೋಕ್ಸ್ ಆರ್ ಬಿಕಾಸ್ ಆಫ್ ಕ್ಲಾಟ್ ಇನ್ ದ ಬ್ರೈನ್ ಬ್ಲಡ್ ವೆಸಲ್ಸ್. ಸೊ ಹಾಗಾಗಿ ಅದನ್ನು ಡಿಸಾಲ್ವ್ ಮಾಡ್ಬೋದು. ಅಥವಾ ಆ ಕ್ಲಾಟ್ನ ನಾವು ಒಂದು ವಿ ಕ್ಯಾನ್ ಪುಟ್ ಅ ಕ್ಯಾಥಿಟರ್
ಒಂದು ಗೈಡ್ ವೈರ್ ಹಾಕಿ ಅದನ್ನು ಬೇಕಾದ್ರೆ ತೆಗೆದುಬಿಡ್ಬೋದು, ಅದಕ್ಕೆ ಥ್ರಾಂಬೆಕ್ಟಮಿ ಅಂತ ಹೇಳ್ತೀವಿ. ಸೊ ದರ್ ಆರ್ ಲಾಟ್ ಆಫ್ ಅಡ್ವಾನ್ಸಸ್ ಇನ್ ದಿ ಸ್ಟ್ರೋಕ್ ಕೇಸಸ್. ಈಗ ವಿಂಡೋ ಪೀರಿಯಡ್ ಅಥವಾ ಗೋಲ್ಡನ್ ಪೀರಿಯಡ್ನ ಜಾಸ್ತಿ ಮಾಡಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ, 6 hours 9 hours ಆ ರೀತಿ. ಯಾಕಂದರೆ ಈವನ್ ಅಟ್ ದಟ್ ಟೈಮ್ ವಿ ಕ್ಯಾನ್ ಸ್ಯಾಲ್ವೇಜ್ ದ ಬ್ರೈನ್. ಎಷ್ಟು ಬ್ರೈನ್ ಉಳ್ಕೊಂಡಿರುತ್ತೋ ಅಷ್ಟಾರು ಉಳ್ಕೊಳ್ಳಿ ಅಂತ. ಬಿಕಾಸ್ ಈಚ್ ಸೆಲ್ ಕ್ಯಾನ್ ಮ್ಯಾನಿಫೆಸ್ಟ್ ಆ್ಯಸ್ ಅ ನಾರ್ಮಲ್ ಫಂಕ್ಷನಿಂಗ್. ಅಂದರೆ ಒಂದು ಶರೀರಕ್ಕೆ ಮತ್ತೆ ಸ್ಟ್ರೆಂತ್ ಬರಲಿಕ್ಕೆ ಅಷ್ಟು ಬೇಕಾಗುತ್ತೆ. ಹಾಗಾಗಿ ಇಟ್ ಈಸ್ ಇಂಪಾರ್ಟೆಂಟ್ ಟು ಟೇಕ್ ನೋಟ್ ಆಫ್ ದ ಟೈಮ್. ದಟ್ ಈಸ್ ಫಾಸ್ಟ್ ಪಾತ್ವೇ. ಒಳ್ಳೆ ಇನ್ ಟೈಮ್ ಟ್ರೀಟ್ಮೆಂಟ್ ತಗೊಂಡ್ರೆ ಬೆಸ್ಟ್ ಟ್ರೀಟ್ಮೆಂಟ್ ಸಿಗುತ್ತೆ, Absolutely. ಪ್ಯಾನಿಕ್ ಆಗೋ ಅಗತ್ಯ ಇಲ್ಲ ಅಂತ ಹೇಳ್ತೀರಾ ಡಾಕ್ಟರ್? ಕಂಪ್ಲೀಟ್ಲಿ ಟ್ರೀಟಬಲ್ ಕಂಡೀಷನ್ ಅಂತ ಹೇಳ್ಬೋದು ನಾನು. ಯಾಕಂದರೆ ವಿ ಹ್ಯಾವ್ ಟ್ರೀಟೆಡ್ ಸೋ ಮೆನಿ ಕೇಸಸ್. ನಮ್ಮಲ್ಲೇ ತಿಂಗಳಿಗೆ ಕನಿಷ್ಠ ಪಕ್ಷ ಒಂದು 5-10 ಪೇಷಂಟ್ಸ್ ಬರುತ್ತೆ. ಅದರಲ್ಲಿ ನಾನು ನೋಡಿದಂಗೆ ಒಂದು 2-3 ಯಂಗ್ಸ್ಟರ್ಸ್ ಇರ್ತಾರೆ, 25 ವರ್ಷ 30 ವರ್ಷ ನಮ್ಮ ಕಣ್ಣು ಮುಂದೆ ಸಾಯ್ತಾರೆ. ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಡೈಜೆಸ್ಟ್ ದ್ಯಾಟ್. ಬಹಳನೇ ಸೀರಿಯಸ್ ಆಗೇನೆ ಇರ್ತಾರೆ. ಯಂಗ್ಸ್ಟರ್ಸ್ ಬರೋಂಥ ಸ್ಟ್ರೋಕ್ಗಳು ತುಂಬಾ ಸೀರಿಯಸ್ ಆಗೇ ಬರುತ್ತೆ. ಕಂಪ್ಲೀಟ್ ಅಕ್ಲೂಷನ್ ಇರುತ್ತೆ, ಕಂಪ್ಲೀಟ್ ಕ್ಲೋಜರ್ ಇರುತ್ತೆ. ಸೊ ಆ್ಯಸ್ ಅ ಡಾಕ್ಟರ್ ವಿ ಸಿ, ಬಟ್ ಆಸ್ ಅ ಜನರಲ್ ಪಬ್ಲಿಕ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಪರ್ಸೀವ್ ದ್ಯಾಟ್. ಏನಿರಲ್ಲ ಬಡಪ್ಪ, ನಾವು ಆರಾಮಾಗಿದ್ದೀವಿ ಅಂತ ಅನ್ಕೊಂಡು. ಬಟ್ ಆಸ್ ಅ ಡಾಕ್ಟರ್ ವೆನ್ ದ ಪೇಷಂಟ್ಸ್ ವೆನ್ ಯು ಸಿ ದ ಲೋಡ್ ಆಫ್ ಪೇಷಂಟ್ಸ್ ಕಮಿಂಗ್ ಆ್ಯಂಡ್ ದೆನ್ ಎಂಗೇಜ್ ಅಂದ್ಕೊಡ್ಲೇನೆ ಯು ಫೀಲ್ ಲೈಕ್ ಯು ರಿಯಲಿ ಲೂಸಿಂಗ್ ಅನ್ ಯಂಗ್ಸ್ಟರ್. ದ ಹೋಲ್ ಫ್ಯಾಮಿಲಿ ಇಸ್ ಡಿಪೆಂಡೆಂಟ್ ಆನ್ ದ್ಯಾಟ್. ಅವ್ರು ಬದುಕುಳಿದ್ರು ಅಷ್ಟೇ ಅರ್ಧಂಬರ್ಧ. ಕೈ ಎತ್ತಕ್ಕಾಗಲ್ಲ, ತಿನ್ನಕ್ಕಾಗಲ್ಲ, ಬಾತ್ರೂಮ್ ಹೋಗೋಕ್ಕಾಗಲ್ಲ, ಕರ್ಕೊಂಡು ಹೋಗ್ಬೇಕು, ಮದುವೆ ಆಗಲ್ಲ. 25-30 ವರ್ಷ ಇರುತ್ತೆ, ಮದುವೆ ಯಾರು ಮದುವೆ ಮಾಡ್ಕೊತಾರೆ? ಸೊ ದಿಸ್ ಅ ಲಾಟ್ ಆಫ್ ಅದರ್ ಕಾಂಪ್ಲಿಕೇಶನ್ಸ್, ಸೊಸೈಟಲ್ ಕಾಂಪ್ಲಿಕೇಶನ್ಸ್ ಬಿಕಾಸ್ ಆಫ್ ಸ್ಟ್ರೋಕ್. ಸೊ ಸ್ಟ್ರೋಕ್ ನೀಡ್ಸ್ ಟು ಬಿ ಅಟೆಂಡೆಡ್ ಟು ಇಮಿಡಿಯೇಟ್ಲಿ. ಎನಿವೆ ಡಾಕ್ಟರ್, ಇರುವಂಥ ಸಮಯದಲ್ಲಿ ಬಹಳ ಮಾಹಿತಿ ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ಮಾನವ ಜನ್ಮ ಬಹಳ ದೊಡ್ಡದು, ಅದನ್ನು ಹಾಳು ಮಾಡ್ಕೊಳ್ಬೇಡಿ, ಹುಚ್ಚಪ್ಪಗಳಿರ ಅಂತ ಹೇಳಿದ್ದಾರೆ. ಒಂದು ಸಣ್ಣ ನಿರ್ಲಕ್ಷ್ಯ ನಿಮ್ಮ ಆರೋಗ್ಯನ ಹಾಳು ಮಾಡ್ಬೋದು, ಈ ಥರ ಮಾಡಬೇಡಿ ಅಂತ ಹೇಳ್ತಾ ಮತ್ತಷ್ಟು ಉಪಯುಕ್ತವಾದ ಮಾಹಿತಿಗಳ ಜೊತೆ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯ ಕರ್ನಾಟಕ ಪಾಡ್ಕಾಸ್ಟ್.